ಪ್ರಿಯರೇ, ನಮ್ಮ ತಂದೆಯಾದ ದೇವರು ಮತ್ತೊಂದು ದಿವಸ ನಮಗಾಗಿ ಕೊಟ್ಟು ಅವರ ವಚನವೆಲ್ಲ ಧ್ಯಾನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ಅವರ ಕುಮಾರನ ಮೂಲಕ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ಕೊಂಡು ಈ ಪಾಠದೊಳಗಡೆ ಹೋಗೋಣ. ಕ್ರೌನ್ ಆಫ್ ಲೈಫ್ ಎಂಬ ಒಂದು ಪಾಠದ ಮೂಲಕ ನಾವು ಸತ್ಯ ವೇದದ ಮಾನವರಾಗಿರುವ ನಾವೆಲ್ಲರೂ ಏನು ಇದರಲ್ಲಿ ಕಲಿತ್ಕೋಬೇಕು, ನಮ್ಮ ನೂತನ ಸೃಷ್ಟಿನ ಬಾಳು ಯಾವ ರೀತಿಯಾಗಿ ಇರಬೇಕು ಎಂಬ ಒಂದು ವಿಚಾರವನ್ನು ಗಮನಕ್ಕೆ ತರೋಣ. ಇವಾಗ ನಾವು ಸ್ಲೈಡಲ್ಲಿ ನೋಡಬೇಕಾದ್ರೆ ಈ ಕ್ರೌನ್ ಆಫ್ ಲೈಫ್ ಅಂತ ಹೇಳಿದ್ರೆ ನಮಗೆ ಅದು ದೇವರು ಒದಗಿಸಿಕೊಟ್ಟಿರುವ ಒಂದು ಪ್ರೈಸ್. ಇದಕ್ಕಾಗಿ ನಾವೆಲ್ಲರೂ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಆ ಓಟದಲ್ಲಿ ಓಡ್ತಾ ಇದ್ದೀವಿ. ಈ ಕ್ರೌನ್ ಆಫ್ ಲೈಫ್ ಎಂಬ ವಿಷಯ ಒಂದು ನಮ್ಮ ಮುಂದೆ ಬಂತು ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಮೊಟ್ಟ ಮೊದಲನಾಗಿ ಏನು ತಿಳುವಳಿಕೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಯೇಸು ಸ್ವಾಮಿನ ತಿಳುವಳಿಕೆ ಬರುತ್ತೆ. ಸೊ ನಮ್ಮ ಯೇಸು ಸ್ವಾಮಿಗೆ ಅದು ಆಲ್ರೆಡಿ ಕ್ರೌನ್ ಆಫ್ ಲೈಫ್ ಅದು ಅವರಿಗೆ ಸಿಕ್ಕಿದೆ. ಸೊ ಇದರ ಸಲುವಾಗಿ ನಮಗೆ ಯಾವುದೇ ಒಂದು ಅಭ್ಯಂತರವಿಲ್ಲ. ಅವ್ರಿಗೆ ಯಾಕೆ ಅದು ಸಿಕ್ಕಿದೆ ಅಂತ ಹೇಳುವ ವಿಷಯಗಳು ಅನೇಕ ಪಾಠದ ಮೂಲಕ ನಮಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಇದು ಯಾವ ರೀತಿಯಾಗಿ ಸಿಕ್ಕುತ್ತೆ ಅಂತ ಹೇಳಿದ್ರೆ ತನ್ನ ಜೀವನವನ್ನು ಕೊಟ್ಟರೆ ಮಾತ್ರ ಅದು ಸಿಕ್ಕುತ್ತೆ. ಯಾವ ರೀತಿಯಾಗಿ ಜೀವನ ಕೊಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಇಂಗ್ಲೀಷಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಮಾರ್ಟರಿ, MARTYR. ಕನ್ನಡದಲ್ಲಿ ಹುತಾತ್ಮ ಎಂಬ ಪದವನ್ನು ಅಲ್ಲಿ ಬಳಸ್ತಾರೆ. ಈ ಹುತಾತ್ಮ ಎಂಬ ಪದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಕೇವಲ ಒಂದು ಸಾಮಾನ್ಯವಾದ ಒಂದು ಸಾವಲ್ಲ. ನಂಬಿಕೆಗಾಗಿ ನಾವು ಸುಲಭವಾಗಿ ಆ ಸತ್ಯಕ್ಕೋಸ್ಕರ ಸುಲಭವಾಗಿ ಬಾಳುವ ಒಂದು ನಮಗೆ ಚಾನ್ಸ್ ಇದ್ದು ಅದನ್ನು ಬಿಟ್ಟು ಸಾವನ್ನು ನಾವು ಕೈಕೊಂಡು ಒಂದು ಕ್ರೌನ್ ಆಫ್ ಲೈಫನ್ನು ಸಂಪಾದನೆ ಮಾಡಬೇಕು ಎಂಬ ಒಂದು ಸಾವಿಗೆ ನಾವು ಹೋಗೋರಿಗೆ ಮಾತ್ರ ಅದು ಉನ್ನತಾತ್ಮ ಅಂತ ಕರೀತಾರೆ, ಮಾಟ್ರೆ. ಅದರಲ್ಲಿ ಯೇಸು ಸ್ವಾಮಿ ನಂತರ ಈ ರೀತಿ ಸಾವಲ್ಲಿ ಒಳಗೊಂಡವರು ಸುಮಾರು ಜನ ಇದ್ದಾರೆ, ಅನೇಕ ಜನರು, ಅಪೋಸ್ಲರು, ಕೆಲವೊಂದು ಫಾಲೋವರ್ಸು ಎಲ್ಲ ಇದ್ದಾರೆ. ಹುತಾತ್ಮದಲ್ಲಿ ಮೊಟ್ಟ ಮೊದಲನೇ ಬಾರಿ ಯಾರು ಹೋಗಿರೋದು ಅಂತ ಹೇಳಿದ್ರೆ ನಮ್ಮ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಸ್ಟೀಫನ್. ಅವ್ರ ಬಗ್ಗೆನೇ ಇವತ್ತು ನಾವು ಕೆಲವೊಂದು ವಿಷಯಗಳನ್ನೆಲ್ಲ ಗಮನಿಸೋಣ. ನೋಡಿ, ಈ ಸ್ಟೀಫನ್ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಆ ಸಾವನ್ನು ಅವರು ಅದನ್ನು ಚೂಸ್ ಮಾಡಿದ್ರು. ಇದೇನು ಒಂದು ದುರಂತರದಲ್ಲಿ ಸಿಕ್ಕಿಬಿದ್ದ ಒಂದು ಸಾವಲ್ಲ. ಅವರಿಗೆ ಸಾವು ಬರುತ್ತೆ, ಇದು ಮಾಡಿದ್ರೆ ನನಗೆ ಸಾವು ಗ್ಯಾರಂಟಿ ಅಂತ ತಿಳಿದು ಆ ಸಾವನ್ನು ಅವರು ಕೈಕೊಂಡು ಹೋಗ್ಬೇಕು. ಅವ್ರಿಗೆ ಮಾತ್ರ ಇಂಥ ಒಂದು ಹುತಾತ್ಮರು ಅಂತ ಕರೀತಾರೆ. ನಮ್ಮ ಬಾಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಹುಟ್ಟು ಗುಣ ಅದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಈ ಜೀವನವನ್ನು ಯಾವಾಗಲೂ ಕಾಪಾಡೋಕ್ಕೆ ನಾವು ಕಾಯ್ತಾ ಇರ್ತೀವಿ, ನಮ್ಮ ಹುಟ್ಟು ಗುಣ. ಸೊ ಜೀವನ ಕೊಡೋದಕ್ಕೆ ನಮಗೆ ಆ ಒಂದು ಇಂಟೆನ್ಷನ್ ಬರೋದೇ ಇಲ್ಲ, ತುಂಬ ಕಷ್ಟ ಅದು ಬರೋದು. ಆದರೆ ಈ ಮನುಷ್ಯ ಸ್ಟೀಫನ್ ಒಂದು ಸಾಮಾನ್ಯವಾದ ಹಿನ್ನೆಲೆಯಿಂದ ಬರುವರು. ಅವ್ರ ಬಗ್ಗೆ ಬಂದ್ಬಿಟ್ಟು ಆ್ಯಕ್ಟ್ಸ್ ಆಫ್ ಅಪೋಸ್ಟಲಲ್ಲಿ ಹಿಸ್ಟ್ರಿ ಅದರಲ್ಲಿ ರೆಕಾರ್ಡ್ ಆಗಿದೆ. ಅಪೋಸ್ಟಲರ ಕೃತಿಗಳಲ್ಲಿ 7, 6 ಮತ್ತು 7ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿವರಣೆ ಅಲ್ಲಿ ಇದೆ. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಸ್ಲೈಡ್ ಮೂಲಕ ನಾವೇನು ಮಾಡ್ತೀವಿ, ಒಂದೊಂದೇ ಆ ಅಧ್ಯಾಯದಲ್ಲಿ ವಚನಗಳನ್ನೆಲ್ಲ ಪಿಕ್ಚರ್ನ ಮೂಲಕ ನೋಡಿಕೊಂಡು ಅವ್ರದ್ದು ಹಿನ್ನೆಲೆಯನ್ನು ಹಂಗೆ ಎಕ್ಸ್ಪ್ಲೈನ್ ಮಾಡಿಕೊಂಡೇ ಹೋಗ್ತೀನಿ. ಓದೋದೇನು ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ನಮಗೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವರು ಒಂದು ಬಾಳು ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿದ್ರೆ ಅವ್ರು ಸ್ಟಾರ್ಟ್ ಆಗೋ ಬಾಳು ಬಂದ್ಬಿಟ್ಟು ಒಂದು ಸಾಮಾನ್ಯವಾದ ವ್ಯಕ್ತಿಯಾಗಿರ್ತಾರೆ. ಆಗಿನ ಕಾಲದಲ್ಲಿ ಯಹೂದ್ಯರ ಮಧ್ಯದಲ್ಲಿ ಈ ಸಭೆ ಬಂದ್ಬಿಟ್ಟು
ಭಾಳಷ್ಟು ವೇಗವಾಗಿ ಬೆಳೀತಾ ಇರೋದನ್ನು ನೋಡ್ತಾ ಇರ್ತಾರೆ. ನೋಡಬೇಕಾದ್ರೆ ಈ ಸಭೆಯಲ್ಲಿ ಒಂಥರದ ಒಂದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಸಮಸ್ಯೆ ಬಂದ್ಬಿಟ್ಟು ಒಂದು ಊಟದ ಒಂದು ಸಮಸ್ಯೆವಾಗಿದೆ. ಆ ಊಟದಲ್ಲಿ ಏನು ಸಮಸ್ಯೆ ಆಗಿರುತ್ತೆ ಅಂತ ಹೇಳಿದ್ರೆ, ಈ ಯಹೂದ್ಯರ ಮಧ್ಯದಲ್ಲಿ ಆಗಿನ ಕಾಲದಲ್ಲಿ ಚರ್ಚ್, ಅದರಲ್ಲಿ ಎರಡು ವಿಧವಾದ ಯಹೂದ್ಯರಿದ್ದರು. ಒಂದು ಯಹೂದ್ಯರು ಬಂದ್ಬಿಟ್ಟು ಹೀಬ್ರೂಸ್ ಜ್ಯೂಸ್ ಅಂತ ಕರೆಯಲ್ಪಟ್ಟವರು. ಇನ್ನೊಂದು ಯಹೂದ್ಯರು ಬಂದ್ಬಿಟ್ಟು ಗ್ರೀಕ್ ಯಹೂದ್ಯರು ಅಂತ ಕರೆಯಲ್ಪಟ್ಟವರು. ಇವ್ರ ಮಧ್ಯದಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಹೆಬ್ರಿಯ ಯೂದರು ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಇಸ್ರೇಲಲ್ಲಿ ವಾಸ ಮಾಡಿ ಅಲ್ಲೇ ಇರ್ತಕ್ಕಂಥ ಯಹೂದ್ಯರು. ಈ ಗ್ರೀಕ್ನಿಂದ ಬಂದಿರುವ ಯಹೂದ್ಯರು ಯಾರು ಅಂತ ನೋಡಿದ್ರೆ, ರೋಮನ್ಸ್ ಕಿಂಗ್ಶಿಪ್ಪಲ್ಲಿ ಸ್ಲೇವ್ ಆಗಿ ಅಲ್ಲಿ ರೋಮ್ಗೆ ಹೋಗಿ ಅವರ ಒಂದು ಪ್ರಿಸನ್ನಲ್ಲಿ ಇದ್ದು ಕಷ್ಟಪಟ್ಟು ಬಿಡುಗಡೆ ಆಗಿ ಬಂದಿರತಕ್ಕಂಥ, ರೋಮಿಂದ ಬಂದಿರತಕ್ಕಂಥ ಗ್ರೀಕ್ ಯಹೂದ್ಯರು. ಅವರಲ್ಲಿ ಏನು ಬದಲಾವಣೆ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ, ಅವರ ಯಹೂದ್ಯರಾಗಿದ್ದರೂ ಕೂಡ ಅವರು ಬಂದು ಗ್ರೀಕಲ್ಲಿ ಭಾಳ ಅವರಿಗೆ ಒಂದು ಎಜುಕೇಷನ್ ಹೈಲಿ ಕ್ವಾಲಿಫೈಡ್ ಆಗಿದ್ದರು. ಈಗಿನ ಕಾಲದಲ್ಲಿ ಇಂಗ್ಲೀಷ್ ಯಾವ ರೀತಿಯಾಗಿದೆ, ಆಗಿನ ಕಾಲದಲ್ಲಿ ಗ್ರೀಕ್ ವಾಸ್ ವೆಲ್ ನೋನ್ ಲ್ಯಾಂಗ್ವೇಜ್ ಕಂಪ್ಲೀಟ್ ವರ್ಲ್ಡಲ್ಲಿತ್ತು. ಆ ಗ್ರೀಕ್ ಲ್ಯಾಂಗ್ವೇಜಲ್ಲಿ ಕಂಪ್ಲೀಟ್ಲಿ ಎಜುಕೇಟೆಡ್ ಆಗಿರೋದ್ರಿಂದ ಅವ್ರ ಕಲ್ಚರು ಸ್ವಲ್ಪ ಚೇಂಜ್ ಆಗಿರುತ್ತೆ. ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಈಟಿಂಗ್ ಸೆನ್ಸು, ಅವ್ರ ಲಿವಿಂಗು ಎಲ್ಲನೂ ಕೂಡ ಒಂಥರ ಒಂದು ಬದಲಾವಣೆ ಇತ್ತು. ಅವ್ರು ಏನು ಮಾಡ್ತಾರೆ, ಅದನ್ನು ಬಿಟ್ಟು ಇಲ್ಲಿ ಇಸ್ರೇಲ್ಗೆ ಬರಬೇಕಾದ್ರೆ ಯಹೂದ್ಯರು ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕ್ರಿಶ್ಚಿಯನ್ ಆಗಿ ಬದಲಾವಣೆ ಆಗ್ತಾರೆ. ಅಪೊಸ್ತಲರ ಮೂಲಕ ಸತ್ಯ ವಾಕ್ಯವನ್ನು ಬಿತ್ತನೆ ಮಾಡಿ ಅದನ್ನ ಪ್ರಕಾರ ಅವರು ಅದನ್ನು ಅಳವಡಿಸ್ಕೊಂಡು ಬಾಳಲ್ಲಿ ಏನು ಮಾಡ್ತಾರೆ, ಒಂದು ಪುನರುದ್ಧಾನ ಮರುಸ್ಥಾಪನೆ ಆಗಿ ಕ್ರಿಶ್ಚಿಯನ್ ಆಗಿ ಬಾಳ್ತಾ ಇರ್ತಕ್ಕಂಥವ್ರು. ಇವರೆಲ್ಲ ಒಂದು ಸಭೆಯಲ್ಲಿ ಕೂಡಿ ಇರಬೇಕಾದ್ರೆ ಅಲ್ಲಿ ಒಂದು ಸಮಸ್ಯೆ ಬರೋದು ನೋಡ್ತೀವಿ ನಾವು. ಸೊ ಏನಿದು ಸಮಸ್ಯೆ ಅಂತ ಹೇಳಿದ್ರೆ, ಇದು ಒಂಥರ ಬಂದ್ಬಿಟ್ಟು ಆಡಳಿತದ ಒಂದು ಸಣ್ಣ ಸಮಸ್ಯೆ. ಅದ್ರ ಮೂಲಕನೇ ಅಲ್ಲಿ ಸ್ಟೀಫನ್ ಇಂಟ್ರಡ್ಯೂಸ್ ಆಗ್ತಾ ಇದ್ದಾರೆ. ಈ ಆಡಳಿತದಲ್ಲಿ ಏನು ಸಮಸ್ಯೆ ಅಂತ ಬಂದರೆ, ಒಂದು ಊಟದ ಒಂದು ಸಣ್ಣ ಒಂದು ಸಮಸ್ಯೆ. ಆ ಸಣ್ಣ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿರುವ ಗ್ರೀಕ್ ಯಹೂದ್ಯರ ವಿಧವೆಗಳಿಗೆ ಊಟ ಕರೆಕ್ಟಾಗಿ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಆ ಕೋಟ ಬಂದ್ಬಿಟ್ಟು ಅವ್ರಿಗೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಗಂಡನ್ನು ಕಳ್ಕೊಂಡಿರೋ ಯಹೂದ್ಯರ ವಿಧವೆಯರು ಯಾರ ಮೇಲೆ ನಂಬಿದ್ರು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಚರ್ಚ್ ಮೇಲೆ ನಂಬಿದ್ರು, ದಾನ ಧರ್ಮದ ಮೇಲೆ ನಂಬಿದ್ರು. ಆದ್ದರಿಂದ ಅವರು ಅವಲಂಬಿತರಾಗಿದ್ದರು. ಅವರು ಅದರಲ್ಲಿ ಒಂದು ಸಣ್ಣ ಸಮಸ್ಯೆ ಬರಬೇಕಾದ್ರೆ, ಈ ವಿಷಯ ಬಂದ್ಬಿಟ್ಟು ಎಲ್ಡರ್ಸ್ ಆಫ್ ದ ಚರ್ಚ್ಗೆ ಅದು ಒಂದು ಕಂಪ್ಲೇಂಟ್ ಆಗಿ ಬರಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಡರ್ಸು, ಇವಾಗ ಸಭೆ ಭಾಳಷ್ಟು ವೇಗವಾಗಿ ಬೆಳೀತಾ ಇದೆ, ಇಂಥ ಸಮಯದಲ್ಲಿ ಇದು ಒಂದು ಪೆಟಿ ಇಶ್ಯೂ, ಚಿಕ್ಕ ಒಂದು ವಿಷಯ, ಆದರೆ ಇದನ್ನು ಬಗೆಹರಿಸ್ಕೋಬೇಕು, ಅದನ್ನು ಬಿಡಬಾರ್ದು. ಅದಕ್ಕೆ ನಾವು ಇದಕ್ಕೆ ಸಮಸ್ಯೆಗೆ ಪರಿಹಾರ ಕೊಡಬಾರ್ದು, ನಾವೇನು ಮಾಡೋಣ, ಒಂದು ಪ್ಲ್ಯಾನ್ ತೊಗೊಂಬರೋಣ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಪ್ರಾಮುಖ್ಯವಾದ ಒಂದು 7 ಯಹೂದ್ಯರನ್ನು ಚೂಸ್ ಮಾಡ್ತಾರೆ. ಆ ಯಹೂದ್ಯರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ, 7 ಯಹೂದ್ಯರು ಗ್ರೀಕ್ ಮಾತಾಡ್ತಕ್ಕಂಥ ಯಹೂದ್ಯರಾಗಿರ್ತಾರೆ. ನೋಡಿ, ಅದರಲ್ಲಿ ಮೊಟ್ಟ ಮೊದಲನಾಗಿ ಆಯ್ಕೆ ಮಾಡ್ತಕ್ಕಂಥವರೇ ನಮ್ಮ ಸ್ಟೀಫನ್. ನೋಡಿ, ಈ ರೀತಿಯಾಗಿ ಅವರು ಒಂದು ಇಂಟ್ರಡಕ್ಷನ್ ಅಲ್ಲಿ ಆಗ್ತಾ ಇದ್ದಾರೆ. ಸೊ ಈ ವಿಷಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ,
ಈ ಪ್ರಾಮುಖ್ಯವಾಗಿ ಇರೋದು ಯಾಕೆ ಚೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಸತ್ಯದಲ್ಲಿ ಒಂದು ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಸತ್ಯದ ಒಳಗಡೆ ಇರುವ ಆ ಸತ್ಯವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬದಲಾವಣೆಯನ್ನು ಕಂಡು ಬರ್ತಕ್ಕಂಥ ಮಿಡ್ಲ್ ಏಜ್ ಜ್ಯೂಸ್, ಗ್ರೀಕ್ ಸ್ಪೀಕಿಂಗ್ ಜ್ಯೂಸಲ್ಲಿ 7 ಜನನ ಅವರು ಚೂಸ್ ಮಾಡ್ತಾರೆ. ಮಾಡಿ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಕೆಲಸನೇ ಏನು ಅಂತ ಹೇಳಿದ್ರೆ, ಸರ್ವಿಂಗ್ ದ ಚರ್ಚ್, ಸರ್ವ್ ಮಾಡಬೇಕು, ಸರ್ವೆಂಟಾಗಿ. ಅದಕ್ಕೆ ಗ್ರೀಕಲ್ಲಿ ಒಂದು ಪದ ಇದೆ. ಅದಕ್ಕೆ ಗ್ರೀಕಲ್ಲಿ ಪದಕ್ಕೆ ಅರ್ಥ ಬಂದ್ಬಿಟ್ಟು ಡಿಕೆನೋಸ್, ದ ಡೀಕನ್ಸ್ ಅಂತ ಕರಿತೀವಲ್ಲ. ಇವಾಗ ಕೂಡ ನಮ್ಮ ಚರ್ಚಲ್ಲಿ ಎಲ್ಡರ್ಸು ಡೀಕನ್ಸ್ ಇರ್ತಾರೆ. ಡೀಕನ್ಸ್ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಭೆಯ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಅವರು ಎಚ್ಚರಿಕೆಯಿಂದ ಡೀಲ್ ಮಾಡ್ತಾರೆ, ಲಾಜಿಸ್ಟಿಕ್ಸ್ ಅರೇಂಜ್ ಮಾಡ್ತಾರೆ, ಮೀಟಿಂಗ್ಸ್ಗಳನ್ನು ಆರ್ಗನೈಸ್ ಮಾಡ್ತಾರೆ. ಈ ವಿಷಯಗಳನ್ನೆಲ್ಲ ಒಂದು ಚಿಕ್ಕ ಕೆಲಸ. ಅದೇ ರೀತಿಯಾಗಿ ಸ್ಟೀಫನ್ ಬಂದ್ಬಿಟ್ಟು ನಾವೇನು ಮಾಡ್ತೀವಿ ಅಂತ ನೋಡಿದ್ರೆ, ಅಲ್ಲಿ ಅವರು ಇದನ್ನು ಈ ಕೆಲಸದ ಮೂಲಕ ಅವರು ಒಳಗಡೆ ಬರೋದನ್ನು ನೋಡ್ತೀವಿ. ಸೊ ಇವರ ಒಂದು ವಿಸ್ಡಮ್ ನಾಲೆಜಿಂದ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಟೀಫನ್ ಸಭೆಯಲ್ಲಿ ಸೇವಕರು ಮಾತ್ರನಾಗಿ ಇರಲಿಲ್ಲ, ಆದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹೊರಗಡೆ ಹೋಗಿ ಇನ್ನಷ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಸತ್ಯವೇದಗಳ ಬಗ್ಗೆ ಪ್ರಚಾರವನ್ನು ಮಾಡ್ತಕ್ಕಂಥ ವಿಷಯಗಳನ್ನು ಕೈಕೊಳ್ತಾರೆ ಅವರು. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಆ ರಾಜ್ಯದಲ್ಲಿ ಮಧ್ಯದಲ್ಲಿ ಇರಬೇಕಾದ್ರೆ ನಾರ್ಮಲ್ ಯಹೂದ್ಯರು, ನಾಟ್ ದ ಜ್ಯೂಸ್ ಕನ್ವರ್ಟೆಡ್ ಇಂಟು ಕ್ರಿಶ್ಚಿಯನ್ಸ್, ನಾರ್ಮಲ್ ಯಹೂದ್ಯರಿದ್ದರು. ಅವರು ಕೂಡ ಏನಾಗಿದ್ರು ಅಂತ ಹೇಳಿದ್ರೆ, ಕೆಲವೊಂದು ಯಹೂದ್ಯರುಗಳು ಹೊರದೇಶದಿಂದ ಬಂದು ಇಸ್ರೇಲಲ್ಲಿ ಇರ್ತಕ್ಕಂಥವರಾಗಿದ್ದರು. ಅಲ್ಲಿರಬೇಕಾದ್ರೆ ಒಂದು ಗ್ರೂಪ್ ಇತ್ತು, ಲಿಬರ್ಟೇರಿಯನ್ ಅಂತ ಒಂದು ಗ್ರೂಪ್ ಜ್ಯೂಸ್. ಅವ್ರು ಏನು ಅಂತ ಹೇಳಿದ್ರೆ, ಲಾದಲ್ಲಿ ತುಂಬ ಹೆಚ್ಚಾಗಿ ನಾಲೆಜ್ ಇತ್ತು ಅವರಿಗೆ. ಆಮೇಲೆ ಗ್ರೀಕ್ ಭಾಷೆಯಲ್ಲಿ ಅವರಿಗೆ ದೊಡ್ಡ ದೊಡ್ಡ ಪದವಿ ಪಟ್ಟಗಳಿತ್ತು, ಹೈಲಿ ಎಜುಕೇಟೆಡ್ ಆಗಿದ್ದರು. ಅವರಿಗೆ ಈ ಒಂದು ಈ ಎಕ್ಸ್ಪ್ಲನೇಷನ್ ಆರ್ ಒಂದು ವಿಷಯನ ಎಕ್ಸ್ಪ್ಲೈನ್ ಮಾಡಿ, ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ, ಲಾ ಪುಸ್ತಕದಿಂದ ಎಕ್ಸ್ಪ್ಲೈನ್ ಮಾಡೋ ಕೆಪಾಸಿಟಿ ಅವ್ರಿಗಿತ್ತು. ಆ ಕೆಪಾಸಿಟಿ ಇರೋರ ಮಧ್ಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸ್ಟೀಫನ್ ಅವರು ಅಲ್ಲಿ ಹೋಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪಬ್ಲಿಕ್ ಡಿಬೇಟಲ್ಲಿ ಏನಾಗ್ತಾರೆ, ಅವ್ರ ಜೊತೆಯಲ್ಲಿ ಹೋಗ್ತಾರೆ. ಸೊ ಈ ಪಬ್ಲಿಕ್ ಡಿಬೇಟಲ್ಲಿ ಹೋಗಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಈ ಲಿಬರ್ಟೇರಿಯನ್ ಜ್ಯೂಸ್ ಇದ್ದಾರಲ್ಲ, ಅವ್ರು ಏನಾಗ್ತಾಯಿದ್ರು, ಸ್ಟೀಫನ್ ಮಾಡ್ತಕ್ಕಂಥ ಎಕ್ಸ್ಪ್ಲನೇಷನ್ ಮುಂದೆ ಅವ್ರು ಸೋತೋಗ್ತಾಯಿದ್ರು. ಸೋತು ಯಾವ ರೀತಿ ಹೋಗ್ತಾ ಇದ್ರು ಅಂದರೆ, ಅವಮಾನ ಪಡ್ತಾಯಿದ್ರು. ಅದಕ್ಕೆ ಕನ್ನಡದಲ್ಲಿ ಒಂದು ವಾರ್ತೆ ಹೇಳ್ತಾರಲ್ಲ, ಸೋತು ಸುಣ್ಣ ಆಗುತ್ತಾರೆ ಅಂತ ಹೇಳ್ತಾರೆ. ಅದು ಸೋಲ್ಬೇಕಾದ್ರೆ ನಮಗೇನಾಗುತ್ತೆ, ಅವಮಾನದಿಂದ ಸೋತ್ರೆ, 4 ಜನ ಮಧ್ಯದಲ್ಲಿ ಅವಮಾನದಿಂದ ಸೋತೋದ್ರೆ ಅದು ಅವ್ರಿಗೆ ತಡೆಯೋಕ್ಕಾಗಲ್ಲ. ಸೊ ತಡಿದಿರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಅಪ್ರೋಚ್ ಏನಿದೆ, ಯಾಕಂತ ಹೇಳಿದ್ರೆ ಇವ್ರಿಗೆ ಸಮಾಜದಲ್ಲಿ, ಯಹೂದ್ಯರ ಸಮಾಜದಲ್ಲಿ ಒಂದು ದೊಡ್ಡ ಪದವಿ ಇವ್ರಿಗಿತ್ತು, ಒಂದು ದೊಡ್ಡ ಹೆಸರಿತ್ತು, ಆಮೇಲೆ ಇವ್ರಿಗೊಂದು ರೆಸ್ಪೆಕ್ಟ್ ಇತ್ತು. ಇದನ್ನೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪಬ್ಲಿಕ್ ಸ್ಪೀಕಿಂಗಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಬರಬೇಕಾದ್ರೆ ಇವರು ಸೋಲ್ತಾ ಇರಬೇಕಾದ್ರೆ ಅವಮಾನ ಹೆಚ್ಚಿಗೆ ಆಗ್ತಾ ಇದ್ದಂಗೆ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವಮಾನ ತಡ್ಕೊಳ್ಳೋಕ್ಕೆ ಇವ್ರಿಗೆ ಬರಲ್ಲ. ಅದಕ್ಕೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಒಂದು ಡಿಸಿಷನ್ ತಗೊಳ್ತಾರೆ. ಸೊ ಈ ಡಿಸಿಷನ್ ಏನು ಅಂತ ಹೇಳಿದ್ರೆ, ಅನ್ಲಾಫುಲ್ ಆ್ಯಕ್ಟ್ ಅಲ್ಲಿ ಒಳಗೊಳ್ತಾರೆ ಅವರು. ಅನ್ಲಾಫುಲ್ ಆ್ಯಕ್ಟ್ ಅಂತ ಹೇಳಿದ್ರೆ, ಈ ಇಂಗ್ಲೀಷಲ್ಲಿ ಒಂದು ಕಾನ್ಸ್ಪಿರಸಿ ಅಂತ ಯೂಸ್ ಮಾಡ್ತಾರೆ ವರ್ಡ್. ಅದು ಕಾನ್ಸ್ಪಿರಸಿ ಅಂತ ಹೇಳಿದ್ರೆ, ಒಂದು ಲಾದಲ್ಲಿ ಇದು ಸರಿ ತಪ್ಪು ಅಂತ ಎಂಬ ವಿಷಯವನ್ನು, ಅದನ್ನು ತಪ್ಪು ಅಂತ ಪ್ರೂವ್ ಮಾಡೋದು, ಅನ್ಫೇರ್ ಆಗಿ ಟ್ರೀಟ್ ಮಾಡೋದು. ಆ ಲಾದಲ್ಲಿ ಈ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಅದನ್ನು
ಬೇರೆ ಆಪೋಸಿಟ್ ಆಗಿ ಮಾಡ್ತಕ್ಕಂಥ ಒಂದು ಉಪಾಯವನ್ನು ಅವ್ರು ಮಾಡ್ತಾರೆ. ಇದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ಅವರು ಮಾಡಿದ್ರು. ಮಾಡಿದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಟೀಫನ ಮೇಲೆ ಇವರು ಒಂದು ಆರೋಪ ಅವ್ರ ಮೇಲೆ ಹಾಕ್ತಾರೆ. ಈ ಆರೋಪ ಹಾಕಿದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವ್ರನ್ನ ಎಲ್ಲಿ ತೊಗೊಂಬರ್ಬೇಕು, ಒಂದು ಸೆನೆಡ್ರಿನ್ ಕೌನ್ಸಿಲ್ ಮುಂದೆ ತೊಗೊಂಬಂದು ನಿಲ್ಲಿಸ್ಬೇಕು. ಒಂದು ಕೋರ್ಟ್ ಆಫ್ ಲಾ ಅದರಲ್ಲಿ ಬಂದು ನಿಲ್ಲಿಸ್ಬೇಕು. ಅದರಲ್ಲಿ ಇವ್ರದ್ದು ಆರೋಪ ಏನಿದೆ ಅಂತ ಅವರು ಹೇಳಬೇಕು. ಈ ಆರೋಪ ಏನಿದೆ ಅಂತ ಹೇಳಿದ್ರೆ, ಇವರೇನು 2 ಆರೋಪ ಇವ್ರ ಬಗ್ಗೆ ಹೇಳ್ತಾರೆ. ಸೊ ಯಾವ ರೀತಿಯಾಗಿ ಆರೋಪ ಇದೆ ಅಂತ ಹೇಳಿದ್ರೆ, ಮೊದಲನೇದು ಆರೋಪ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ದೇವಸ್ಥಾನವನ್ನು ನಾಶ ಮಾಡಿ ತಿರುಗಾ ನಾನು ಸ್ಥಾಪನೆ ಮಾಡ್ತೀನಿ ಎಂಬ ಒಂದು ಆರೋಪ ಇವ್ರ ಮೇಲೆ ಹೇಳ್ತಾರೆ. ಆದರೆ ಸ್ಟೀಫನ್ ಅವರು ಅಲ್ಲಿಗೆ ಆ ರೀತಿಯಾಗಿ ಒಂದು ವಿಷಯನೇ ಹೇಳಿರಲ್ಲ. ನೆಕ್ಸ್ಟು ಏನು ಮಾಡ್ತಾರೆ, ಮೋಶೆನ ನಿಯಮಗಳು ಎಲ್ಲ ಇದೆಯಲ್ಲ, ಅದರಲ್ಲಿ ಬದಲಾವಣೆಯನ್ನು ಮಾಡುತ್ತೇನೆ ಅಂತ ಹೇಳ್ತಾರೆ. ಈ 2 ವಿಷಯ ಇದೆಯಲ್ಲ, ಈ ಯಹೂದಿಯರಿಗೆ ಇದು ಭಾರಿ ಮುಖ್ಯವಾದ ವಿಷಯ. ಇವರಿಗೆ ಎಷ್ಟು ಮುಖ್ಯವಾಗಿತ್ತು ಅಂತ ಹೇಳಿದ್ರೆ, ಅವರು ಉಸಿರಿಗಿಂತ ಇದು ಭಾರಿ ಇಂಪಾರ್ಟೆಂಟ್ ಆಗಿತ್ತು. ಇದನ್ನು ಅವ್ರಿಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಇವ್ರಿಗೇನಾಯಿತು ಅಂತ ಹೇಳಿದ್ರೆ, ಕೇವಲ ಒಂದು ಸಾಮಾನ್ಯವಾಗಿ ಇರುವ ಒಂದು ಕ್ರಿಶ್ಚಿಯನ್ ಯಹೂದಿಯನ್ನು ನಮ್ಮ ಹತ್ರ ಬಂದು ಚಾಲೆಂಜ್ ಮಾಡಿ ನಾವು ಅವ್ರ ಹತ್ರ ಲೂಸ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಇವನ್ನ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇವನ್ನ ಶಿಕ್ಷೆಗೇನಾದರೂ ಒಳಗೊಳಬೇಕು. ಇವನ್ನ ಯಾವ ರೀತಿಯಾದ ಶಿಕ್ಷೆ ಅಂತ ಹೇಳಿದ ತಕ್ಷಣ ಅವರಿಗೆ ಮರಣ ಶಿಕ್ಷೆ ಬಂದು ಅಲ್ಲಿ ಅವರಿಗೆ ಅವ್ರ ತಲೆಯಲ್ಲಿ ಇರಲಿಲ್ಲ. ಅವಾಗ ಆ ಕೌನ್ಸಿಲಲ್ಲಿ ಇರಬೇಕಾದ್ರೆ ಈ ಮರಣ ಶಿಕ್ಷೆ ಇವನಿಗೆ, ಯಾರಿಗೆ, ಸ್ಟೀಫನಿಗೆ ಕೊಡಬೇಕು ಎಂಬ ವಿಷಯ ಅವರಿಗೆ ಇರಲಿಲ್ಲ. 77 ಜನ ಇದ್ದರು ಕೌನ್ಸಿಲಲ್ಲಿ. ಯಾಕೆ ಅಂತ ಹೇಳಿದ್ರೆ, ಆಗ ತಾನೇ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಂದು ಎಚ್ಚರಿಕೆ ಅವರಿಗೆ ಬಂದಿರುತ್ತೆ. ಎಚ್ಚರಿಕೆ ಯಾರೊಡನೆ ಬಂದಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿರುವ ಒಂದು ಮುಖ್ಯವಾದ ಒಂದು ಫರಸ್ಯ ಅಲ್ಲಿದ್ದರು. ಅವರು ಬಂದು, ಅವರ ಹೆಸರು ಬಂದ್ಬಿಟ್ಟು ಗೆಮೆಲಿ. ಅವ್ರದ್ದು ಅಲ್ಲಿ ಒಂದು ಸ್ಲೈಡಲ್ಲಿ ಬರುತ್ತೆ ನೋಡಿ. ಇಲ್ಲ, ಅದಕ್ಕೆ ಮುಂಚೆ ಮೇಲೆ ಹೋಗಿ, ಮೇಲೆ ಗೋ ಆನ್ ಟಾಪ್, ಇನ್ನೂ ಒಂದು ಮೇಲೆ. ಓಕೆ, ಸೊ ಅದಕ್ಕೆ ಮುಂಚಿತವಾಗಿ ಬರುತ್ತೆ. ಕೆಳಗಡೆ ಬನ್ನಿ, ಕೆಳಗಡೆ. ಒನ್ ಮೋರ್. ಹಾಂ, ಇಲ್ಲಿ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಈ ವಿಷಯನ ಗಮನಕ್ಕೆ ತರ್ತಾರೆ. ಗಮನದಲ್ಲಿ ಏನು ತರ್ತಾರೆ ಅಂತ ಹೇಳಿದ್ರೆ, ಅಲ್ಲಿರೋ ಯಹೂದಿಯರ್ ಕೌನ್ಸಿಲ್ ಅವ್ರಿಗೆಲ್ಲರೂ ಒಂದು ಎಚ್ಚರಿಕೆ ಇವರು ಈ ಫರಸಿಯನ್ನು ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಈ ಕ್ರಿಶ್ಚಿಯನ್ ಯಹೂದಿಯರನ್ನು ಹಿಡಿದು ಸಾಯಿಸೋದು ಮಾಡಬೇಡಿ, ಅದು ಸರಿಯಲ್ಲ ಎಂಬ ವಿಷಯವನ್ನು ಅಲ್ಲಿ ಗಮನಕ್ಕೆ ತರ್ತಾರೆ. ಅದು ಮಾತ್ರ ಒಂದು ಓದೋಣ ನೋಡಿ. ಆಕ್ಟ್ಸ್ ಆಫ್ ಅಪೋಸ್ಟಲ್ 5th ಚಾಪ್ಟರ್ 34th ವರ್ಸ್. ಇವ್ರದ್ದು ಇಂಟ್ರಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ವರ್ಸಲ್ಲಿ ಅವರು ಏನು ಅಡ್ವೈಸ್ ಮಾಡಿದ್ರು ಈ ಕೌನ್ಸಿಲ್ಗೆ ಅಂತ 2 ವಿಷಯ ಅಲ್ಲಿ ಬರುತ್ತೆ ನೋಡೋಣ. ಆದರೆ ಎಲ್ಲ ಜನರಿಂದ ಮಾನ ಹೊಂದಿದ ನ್ಯಾಯಶಾಸ್ತ್ರಿಯಾದ ಗಮಾಲ್ಯನೆಂಬ ಒಬ್ಬ ಫರಿಸಾಯನು ಇಡೀ ಸಭೆಯಲ್ಲಿ ಎದ್ದು ನಿಂತು, ಈ ಮನುಷ್ಯರನ್ನು ಸ್ವಲ್ಪ ಹೊತ್ತು ಹೊರಗೆ ಕಳುಹಿಸಬೇಕೆಂದು ಅಪ್ಪಣೆ ಕೊಟ್ಟು, ಸಭೆಯವರಿಗೆ, ಇಸ್ರೇಲ್ ಜನರೇ, ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆಯುಳ್ಳವರಾಗಿರಿ. ಇದಕ್ಕಿಂತ ಮುಂಚೆ ಟೈತನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡನು. ಅವನ 38-39 ಓದಿ ಸಿಸ್ಟರ್ ಇವಾಗ. ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಎಚ್ಚರಿಕೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ, ಈ ಮನುಷ್ಯರಲ್ಲಿ ತಾನು ಮಾಡ್ಕೊಂಡಿದ್ರೆ ಅವರಲ್ಲೇ ನಾಶ ಆಗ್ತಾರೆ. ಆದರೆ ಇದು ದೇವರ ಮೂಲಕ ಬಂದಿದ್ದರೆ, ನೀವೇನಾದರೂ ಅವ್ರನ್ನ ಕಷ್ಟದಲ್ಲಿ ಒಳಗಾಕಿದ್ರೆ ಏನಾಗುತ್ತೆ, ನಿಮಗೆ ಅದು ನಷ್ಟ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿರ್ತಾರೆ. ಈ ಎಚ್ಚರಿಕೆ ಕೊಡಬೇಕಾದ್ರೆ
ಈ ಆಗಿರ್ತಕ್ಕಂಥ ವಿಷಯ ಬಂದ್ಬಿಟ್ಟು ಈ ಕೌನ್ಸಿಲಲ್ಲಿ ಅವ್ರಿಗೆ ಫ್ರೆಶ್ ಆಗಿತ್ತು. ಅದರಿಂದ ಕಾರಣ ಏನು ಮಾಡ್ತಾರೆ, ಸ್ಟೀಫನ್ ಅಲ್ಲಿ ಸೆಂಟರ್ ಆಫ್ ಕೌನ್ಸಿಲಲ್ಲಿ ಇರಬೇಕಾದ್ರೆ ಸ್ಟೀಫನ್ನ ಸಾಯಿಸಬೇಕು ಎಂಬ ಒಂದು ಪ್ಲ್ಯಾನ್ ಕೂಡ ಅವ್ರ ತಲೆಯಲ್ಲಿ ಇರಲಿಲ್ಲ. ಅವ್ನಿಗೆ ಏನೋ ಒಂದು ಶಿಕ್ಷೆ ಕೊಟ್ಬಿಟ್ಟು ಏನು ಮಾಡಬೇಕು ಅಂತ ಹೇಳಿ ಅವ್ರನ್ನ ಬಿಡಬೇಕು ಎಂಬ ವಿಚಾರ ಮಾತ್ರ ಅವರಲ್ಲಿ ಇತ್ತು. ಆ ವಿಚಾರ ಇರಬೇಕಾದ್ರೆ ಏನಾಗುತ್ತೆ ಅಂಥೇಳಿ ಅವರು ಸ್ಟೀಫನ್ ಅವ್ರ ಮಧ್ಯದಲ್ಲಿ ನಿಂತ್ಕೊಳ್ತಾರೆ. ಆ ಎರಡು ಆರೋಪ ಇವ್ರ ಮೇಲೆ ಹಾಕಬೇಕಾದ್ರೆ ಅಲ್ಲಿರುವ ಆ ನ್ಯಾಯಾಧ್ಯಕ್ಷರು ಬಂದು ಅವ್ರನ್ನ ಕೇಳ್ತಾರೆ, ಈ ಆರೋಪ ಎಲ್ಲ ನಿನ್ನ ಮೇಲೆ ಹಾಕಿರೋದು ಸರಿನಾ ಎಂಬ ವಿಷಯ ಕೇಳಬೇಕಾದ್ರೆ ಅಲ್ಲಿ ನೋಡಿ ಸ್ಟೀಫನ್ಗೆ ಸುಲಭವಾಗಿ ಇಲ್ಲ ಅಂತ ಹೇಳಿ ಹೊರಗಡೆ ಬಂದು ಬದುಕುವ ಒಂದು ಅಲ್ಲಿ ಅವ್ರಿಗೆ ಚಾನ್ಸ್ ಇತ್ತು. ಆದ್ರೂ ಕೂಡ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಇಸ್ರಾಯೇಲ್ ಹಿಸ್ಟ್ರಿನ ಅವ್ರು ಮುಂದೆ ತರ್ತಾ ಇದ್ದಾರೆ. ಏನಕ್ಕೆ ಇಸ್ರಾಯೇಲ್ ಹಿಸ್ಟ್ರಿನ ತರ್ತಾ ಇದ್ದಾರೆ ಅಂತ ನೋಡಿದ್ರೆ ಜಸ್ಟ್ ಗೋ ಒನ್ ಅಪ್ ಅಬೌವ್ ದಟ್ ಎಸ್. ಸೊ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ದೇವರು, ನೀವು ಫಸ್ಟು ಆರೋಪ ನನ್ನ ಮೇಲೆ ನೀವೇನು ಹೇಳ್ತಾ ಇದ್ದೀರಾ, ದೇವಾಲಯದ ಮೇಲೆ ತಾನೇ ಹೇಳ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ನಿಮಗೆ ಆ ದೇವಾಲಯ ಅಂತ ಹೇಳಿದ್ರೆ ಭಾರಿ ಮುಖ್ಯವಾಗಿತ್ತು. ಎಲ್ಲನೂ ಕೂಡ ನೀವು ಬಿಟ್ಬಿಡ್ತೀರಾ, ಆದರೆ ಆ ದೇವಾಲಯದಲ್ಲಿ ನಿಮಗೆ ಬಿಡಲ್ಲ. ಯಾಕಂತ ಹೇಳಿದ್ರೆ ದೇವರು ಅಲ್ಲಿ ಆಲಯದ ಒಳಗಡೆ ಇದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಆ ರೀತಿ ಅಲ್ಲ. ಯಾಕಂತ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಬರಬೇಕಾದ್ರೆ ಅವ್ರು ಫಸ್ಟು ಏನು ಚೂಸ್ ಮಾಡ್ತಾರೆ, ಅಬ್ರಹಾಮನು ಮೆಸೊಪೊಟೇಮಿಯಾದಲ್ಲಿ ಇರಬೇಕಾದ್ರೆ ಆಲಯ ಎಲ್ಲಾದ್ರೂ ಇತ್ತಾ, ಆದರೆ ದೇವ್ರು ಏನು ಬಂದರು ಮಾತಾಡಿದ್ರು ಅವ್ರ ಹತ್ರ. ಸೊ ಅದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಐಸಾಕು ಆಗುತ್ತೆ, ಜೇಕಬು ಆಗ್ತಾರೆ, ಎಲ್ಲದ ಬಗ್ಗೆ ಅಲ್ಲಿ ಹೇಳ್ಕೊಳ್ತಾ ಬರ್ತಾ ಇರ್ತಾರೆ ಇವರು. ಈ ಹೇಳ್ಕೊಳ್ತಾ ಬರ್ತಾ ಇದ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜೋಸೆಫ್ ಕೂಡ ಎಲ್ಲಿದ್ರು, ಈಜಿಪ್ಟಲ್ಲಿದ್ದರು. ಅಲ್ಲಿ ಕೂಡ ಏನಾಯಿತು, ಟೆಂಪಲ್ಲೇ ಇರಲಿಲ್ಲ, ಯಹೂದಿಯರೇ ಇರಲಿಲ್ಲ ಅಲ್ಲಿ. ಆದರೆ ಕೂಡ ಏನು ಮಾಡಿದ್ರು, ದೇವರು ಅವ್ರ ಜೊತೆಲಿ ಇದ್ದರು ಅಲ್ವರ ಅಂತ ಕೇಳ್ತಾರೆ. ಅದಾದ ನಂತರ ಮೋಸೆ ಚಿಕ್ಕ ಮಗುವಾಗಿ ಹುಟ್ಟಿದ್ಬೇಕಾದ್ರೆ ಆ ನೈಲ್ ನದಿಯಲ್ಲಿ ಬಿಡಬೇಕಾದ್ರೆ ಅಲ್ಲಿ ನೈಲಲ್ಲಿ ಎಂಥ ಒಂದು ಈ ಒಂದು ಉಳ್ಕೊಳ್ಳುವ ಲೈಫ್ ಸೇವಿಂಗ್ ಒಂದು ಸಿಚುವೇಶನ್ನೇ ಇರಲಿಲ್ಲ. ಅಂಥ ವಿಷಯದಲ್ಲಿ ಕೂಡ ಮೋಸಸ್ ಜೊತೆಯಲ್ಲಿ ಇದ್ದವ್ರು ಯಾರು ಅಂತ ಹೇಳಿದ್ರೆ ದೇವರು. ಅವ್ರನ್ನ ತಗೊಂಡೋಗಿ ರಾಜನ ಅರಮನೆಯಲ್ಲಿ ಬಿಟ್ಟವರು ಅವರೇ. ಅದಾದ ನಂತರ ಮೋಶೆಗೆ ಕೊಟ್ಟ ಆ ವಿಸ್ಡಮ್ ನಾಲೆಡ್ಜ್ ಇನ್ ದ ಕಿಂಗ್ಶಿಪ್ ರಾಯಲ್ ಫ್ಯಾಮಿಲಿಯಲ್ಲಿ ಆ ವಿಸ್ಡಮ್ ನಾಲೆಡ್ಜ್ ಕೊಟ್ಟಿದ್ದು ದೇವರೇ. ಅದಾದ ನಂತರ ಇನ್ನೊಂದು 40 ವರ್ಷ ಮರುಭೂಮಿಯಲ್ಲಿ ಹಾಕಿ, ಬರೀ ಮರಳು ಇರೋ ಜಾಗದಲ್ಲಿ ಹಾಕಿ ಅವರಿಗೆ ಇನ್ನೊಂದು ಥರದ ಒಂದು ಪಾಠವನ್ನು ಕಲಿತ್ಕೊಡ್ಬೇಕಾದ್ರೆ ದೇವರು ಅವ್ರ ಜೊತೆಯಲ್ಲೇ ಇರಬೇಕಾದ್ರೇ ಅವ್ರಿಗೆ ಬರ್ನಿಂಗ್ ಬುಷಲ್ಲಿ, ಉರಿಯುವ ಪೊದೆಯಲ್ಲಿ ಅವ್ರನ್ನ ಏನು ಮಾಡಿದ್ರು, ಒಂದು ಮೆಸೇಜ್ ಕೊಟ್ಟರು. ಆ ಉರಿಯುವ ಪೊದೆ ಇರಬೇಕಾದ ಜಾಗದಲ್ಲಿ ಪೂರ್ತಿ ಏನಾಯಿತು ಅಂತ ಹೇಳಿದ್ರೆ ಇಟ್ ಬಿಕಮ್ ಅ ಹೋಲಿ ಪ್ಲೇಸ್, ಇಟ್ ಇಸ್ ನಾಟ್ ಟೆಂಪಲ್. ಸೊ ದೇವರು ಬಂದ್ಬಿಟ್ಟು ಒಂದು ಆಲಯದಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿ ಅಲ್ಲ ಎಂಬ ಗಮನಕ್ಕೆ ಅವರು ಎಕ್ಸ್ಪ್ಲನೇಷನ್ಗಳು ಕೊಡ್ತಾ ಬರ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಈ ಮೋಶೆ ಬಗ್ಗೆ ನೆಕ್ಸ್ಟ್ ಆರೋಪ ಅವ್ರ ಮೇಲೆ ಹಾಕಿರೋದು ಯಾರ್ದು, ಏನು ಆರೋಪ ಹಾಕಿರ್ತಾರೆ ಅಂತ ಹೇಳಿದ್ರೆ ಮೋಶೆ ಮೇಲೆ ಒಂದು ಆರೋಪ ಅಲ್ವಾ. ಅವ್ರು ಹೇಳ್ತಾರೆ, ಸರಿ ನೀವು ಮೋಶೆ ಬಗ್ಗೆನೇ ಮಾತಾಡ್ತಿರ್ತಾರಲ್ಲ, ಮೋಶೆ ಕಾಲದಲ್ಲೇ ಸ್ವಲ್ಪ ದಿವಸ ಮೋಶೆ ನಿಮ್ಮೊಡನೆ ಇರಲಿಲ್ಲ. ಆಗಿನ ಕಾಲದಲ್ಲಿ ನೀವೇನು ಮಾಡಿದ್ರಿ, ನಿಮ್ಮ ಪಿತೃಗಳು ಏನು ಮಾಡಿದ್ರು, ಒಂದು ಕರುವನ್ನು ಏನು ಮಾಡಿದ್ರು, ಅದನ್ನು ಐಡಲ್ ವರ್ಷಿಪ್ಪನ್ನು ಮಾಡಿದ್ರು. ಅದು ತಪ್ಪಲ್ವಾ? ಯಾಕಂತ ಹೇಳಿದ್ರೆ ಮೋಶೆ ಬಿಟ್ಟೋಗಿದ ತಕ್ಷಣ ಇವ್ರಿಗೆ ಶಿಫ್ಟ್ ಆಗಿಬಿಡ್ತಾರೆ, ಬೇರೆ ಕಡೆ ಲೋಕದ ಕಡೆಗೆ ಶಿಫ್ಟ್ ಆಗ್ತಾರೆ. ಸೊ ಇಂಥ ವಿಷಯಗಳು ನಿಮಗೆ ಮೋಸಸ್ ತುಂಬ ಮುಖ್ಯ. ಅವ್ರು ಹೇಳಿದ್ದೆಲ್ಲ ನಿಮಗೆ ಮುಖ್ಯ ಅಂತ ಹೇಳ್ತಾರಲ್ಲ, ಅವರು ಒಂದು ಹೇಳಿದ್ರು, ಅವರು ನಾನು ಹೋದ ಮೇಲೆ ನನಗಿನ್ನ ದೊಡ್ಡ ಪ್ರವಾದಿ ಒಬ್ಬರು ಬರ್ತಾರೆ, ಅವ್ರಿಗೇನು ಮಾಡಬೇಕು, ನೀವು ಒಬ್ಬೇ ಮಾಡಬೇಕು ಅಲ್ವಾ ಅಂತ ಹೇಳ್ತಾರೆ, ವಿಧೇಯತೆಯಿಂದ ಇರಬೇಕು. ಆದರೆ ನೀವೇನು ಮಾಡಿದ್ರಿ, ಅದೇ ಪ್ರವಾದಿ ಯೇಸು ಸ್ವಾಮಿನ ಕೊಲೆ ಮಾಡಿದ್ರಲ್ಲ, ಅಂಥ ಜನರು ನೀವು ಅಂತ ಹೇಳಿ ಒಂದು
ರಿವರ್ಸ್ ಆಗಿ ಅವ್ರಿಗೆ ಡಿಫೆಂಡ್ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರೋ ಜ್ಯೂಸ್ ಯಹೂದಿಯರಿಗೆ ಭಾಳಷ್ಟು ಕೋಪ, ಆಕ್ರೋಶ. ಅವ್ರಿಗೇನಾಗುತ್ತೆ ಆಕ್ರೋಶ ಯಾವ ರೀತಿ ಅಂತ ಹೇಳಿದ್ರೆ ಹಲ್ಲುಗಳನ್ನೆಲ್ಲ ಕಿಸ್ಕೊಂಡ್ರಂತೆ. ಆದರೆ ಇವನ ಮೇಲೆ ನಾವು ಕೈ ಇಡಬಾರ್ದು, ಯಾಕಂತ ಹೇಳಿದ್ರೆ ಹೀಗೆ ತಾನೇ ಒಂದು ಎಚ್ಚರಿಕೆ ನಮಗಾಗಿ ಕೊಟ್ಟಿದ್ದಾರೆ ಅಂತ ಒಂದು ವಿಷಯದಲ್ಲಿ ಕಂಟ್ರೋಲಿಂಗ್ ದರ್ ಆ್ಯಂಗರ್. ಅಂಥ ಸನ್ನಿವೇಶದಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಟ್ಸ್ 6th ಚಾಪ್ಟರ್ 15th ವರ್ಸಲ್ಲಿ ಒಂದು ದೃಶ್ಯವನ್ನು ಇದರಲ್ಲಿ ಬರೀತಾರೆ. ಆ ದೃಶ್ಯ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಈ ವಾಗ್ದಾನ ಈ ಎಕ್ಸ್ಪ್ಲನೇಷನ್ ಮಾಡ್ತಾ ಇರಬೇಕಾದ್ರೆ 77 ಜನದ ಮಧ್ಯದಲ್ಲಿ ಒಬ್ಬನು ಇರಬೇಕಾದ್ರೆ ದೇವರ ವಾಕ್ಯ ಅದು ಹೋಲಿ ಸ್ಪಿರಿಟಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಸ್ಟೀಫನ್ ಮುಖ ಬಂದ್ಬಿಟ್ಟು ಇಟ್ ಬಿಕಮ್ ವೆರಿ ಬ್ರೈಟ್. ಅದನ್ನು ಅಲ್ಲಿರೋರ್ನೆಲ್ಲ ಕಾಣ್ತಾ ಇದ್ದಾರೆ. ಅದನ್ನು ಏನಾಗುತ್ತೆ ಇಲ್ಲಿ ರೆಕಾರ್ಡಲ್ಲಿ ಅದನ್ನು ಬಂದಿದೆ. ಇದ್ರ ಬಗ್ಗೆ ಈ ಕ್ಲಾಸಲ್ಲಿ ಕೂಡ ಒಂದು ಟ್ರೂತ್ ಕನೆಕ್ಟ್ ಮಾಡಿ ನಾವು ನೋಡೋಣ. ಅದರಲ್ಲಿ ಆ ಫೇಸ್ ರೇಡಿಯಂಟ್ ಆಗಿರೋ ಮೂಲಕ ಒಬ್ಬರ ಜೀವನನೇ ಬದಲಾವಣೆ ಆಗಿರೋದೆ ಅದು ಯಾರು ಅಂತ ನಾವು ನೋಡೋಣ. ಆಮೇಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡಿ ನೀವು ನಿಮಗೆ ಅಧಿಕವಾಗಿ ದೊಡ್ಡದಾಗಿ ತಿಳ್ಕೊಂಡಿರೋ ಆಲಯನ ಯಾವ ರೀತಿಯಾಗಿ ಇಟ್ಕೊಂಡಿದ್ದೀರಾ, ನೀವು ಆ ಆಲಯದ ಹೆಸರಲ್ಲಿ ಒಂದು ವಿಗ್ರಹ ಆರಾಧನೆ ಮಾಡ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ಸಾಲೊಮೋನು ಅವರು ಎಷ್ಟು ದೊಡ್ಡ ಆಲಯ ಕಟ್ಟಿದ್ರು ಒಂದೇ ಒಂದು ಮಾತು ಹೇಳಿಬಿಟ್ರು. ಏನಂತ ಹೇಳಿದ್ರು ಅಂತ ಹೇಳಿದ್ರೆ ದ ಮೋಸ್ಟ್ ಹೈ, ಉನ್ನತದಲ್ಲಿ ವಾಸ ಮಾಡ್ತಕ್ಕಂಥ ದೇವರು ಮನುಷ್ಯನ್ ಕಟ್ಟಿರುವ ಒಂದು ಕಲ್ಲಿನ ಆಲಯದಲ್ಲಿ ವಾಸ ಮಾಡೋದಿಲ್ಲ. ಅವರು ಹೃದಯದಲ್ಲಿ ಒಂದು ನೀತಿ ಉಳ್ಳ ಒಂದು ಒಳ್ಳೆ ಹೃದಯದಲ್ಲಿ ಇರ್ತಕ್ಕಂಥ ಒಂದು ಮನುಷ್ಯನ ಹೃದಯದಲ್ಲಿ ಮಾತ್ರ ಬಾಳ್ತಾರೆ ಎಂಬ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕಾದ್ರೆ ಇವರಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಆಡ್ಕೊಂಡಿರ್ಬೇಕಾದ್ರೆ ಲಾಸ್ಟಲ್ಲಿ ಏನು ಮಾಡ್ತಾರೆ, ಇನ್ನೂ ಹೆಚ್ಚಿಗೆ ಅವ್ರ ಬಿ ಪಿನ ರೈಸ್ ಮಾಡ್ತಾನೆ ಇರ್ತಾರೆ. ಲಾಸ್ಟಲ್ಲಿ ಒಂದು ಹೇಳ್ತಾರೆ, ನೀವು ಯು ಆರ್ ಆಲ್ ಎ ಸ್ಟಿಫ್ ನೆಕ್ ಪೀಪಲ್ ಅಂತ ಹೇಳಿದ್ರೆ ನೀವು ನಿಮ್ಮ ಕತ್ತನ್ನು ಸ್ಟ್ರೈಟಾಗಿ ಇಟ್ಕೊಂಡಿರ್ತೀರ, ಬಗ್ಗೋದಿಲ್ಲ ನೀವು. ಯು ಆರ್ ನಾಟ್ ಒಬೀಡಿಯಂಟ್ ಟು ಗಾಡ್. ಯಾಕಂತ ಹೇಳಿದ್ರೆ ಆ ಸ್ಟಿಫ್ನೆಸ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ ಅವ್ರ ಪದವಿ, ಅವರ ಹೆಸರು, ಅವ್ರ ಎಜುಕೇಷನ್, ಅವ್ರ ಸಂಪಾದನೆ ಮಾಡ್ತಕ್ಕಂಥ ದುಡ್ಡು ಭಾಳಷ್ಟು ಮುಖ್ಯವಾಗಿತ್ತು. ದೇವರ ನೀತಿ ನಿಯಮಕ್ಕೆ ಅದು ನೆಕ್ಸ್ಟ್ ಪೊಸಿಷನಲ್ಲಿ ಬರ್ತಾಯಿತ್ತು. ಅದಕ್ಕೆ ಅವರಿಗೆ ಅದನ್ನು ಬಿಟ್ಕೊಡೋಕ್ಕೆ ಆಗಿರಲಿಲ್ಲ. ನೋಡಿ, ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದೇ ರೀತಿಯಾಗಿ ಈ ಕಾಲದಲ್ಲಿ ಇರುವ ನೂತನ ಸೃಷ್ಟಿ, ಯಾವುದೇ ಕಾಲದಲ್ಲಿರುವ ನೂತನ ಸೃಷ್ಟಿಗೂ ಇದೇ ರೀತಿಯಾಗಿಯೇ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಹೆಸರು, ನಾವು ಓದಿರುವ ಎಜುಕೇಷನ್ ಕ್ವಾಲಿಫಿಕೇಷನ್, ನಾವು ಸಂಪಾದನೆ ಮಾಡ್ತಕ್ಕಂಥ ಕೆಲಸ ಹಣವಾಗಿರಲಿ, ನಮ್ಮ ಸಮಾಜದಲ್ಲಿ ಇರುವ ನಮಗೆ ಒಂದು ಪೊಸಿಷನ್ ಇದೇ ಹೆಚ್ಚಿಗೆಯಾಗಿ ಬಂದು ನಿಂತ್ಕೊಳ್ತಾ ಇರುತ್ತೆ. ನಮ್ಮ ಮುಂದೆ ನಿಂತ್ಕೋಬೇಕಾದ್ರೆ ಅದು ಹುಟ್ಟುಗುಣ. ಅದನ್ನು ಕೊಂದು ಹಾಕೋದಕ್ಕೆ ನಮಗೆ ದೇವರು ಇಷ್ಟೊಂದು ಪಾಠ ಇಷ್ಟೊಂದು ವರ್ಷದಿಂದ ನಮಗೆಲ್ಲ ಕೊಡ್ತಾ ಬರ್ತಾ ಇರ್ತಾರೆ. ಈ ಪಾಠಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಠಗಳಿರುತ್ತೆ. ಆದರೆ ಈ ಪಾಠಗಳ ಮೂಲಕ ಆಗೋದು ಒಂದೇ ಒಂದು ಬದಲಾವಣೆ. ಇಟ್ಸ್ ಅ ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಮರುಸ್ಥಾಪನೆ ಆಗಬೇಕು. ಆ ಸ್ಥಾಪನೆ ಆಗಬೇಕಾದ್ರೆ ನಮ್ಮಲ್ಲಿರುವ ಆ ಲೋಕದ ಕಾರ್ಯಗಳನ್ನು ಬಿಟ್ಟು ದೇವರ ಕಾರ್ಯವನ್ನು ಒಳಗಡೆ ತುಂಬಿಸ್ಕೋಬೇಕಾದ್ರೆ ಮಾತ್ರ ಅದು ಬರುತ್ತೆ. ಸೊ ಇದನ್ನು ಸ್ಟೀಫನ್ ಅವ್ರಿಗೆ ಹೇಳ್ತಾರೆ. ಆ ಹೇಳಬೇಕಾದ್ರೆ ಅವ್ರಿಗೆ ಆ ಜ್ಞಾನ, ಅದನ್ನು ಅಳವಡಿಸ್ಕೊಳ್ಳೋ ಜ್ಞಾನ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ವರ್ಲ್ಡ್ಲಿ ಸ್ಪಿರಿಟ್ ವಾಸ್ ವೆರಿ ಇಂಪಾರ್ಟೆಂಟ್. ಇವ್ರಿಗೆ ಗೊತ್ತಿತ್ತು ಅವ್ರು ಹೇಳೋದು ಕರೆಕ್ಟೇ, ಬಟ್ ಅವ್ರನ್ನ ಅದು ತೋರಿಸ್ಕೋಬಾರ್ದು ನಾವು ಎಲ್ಲರ ಮುಂದೆ. ಯಾಕಂತ ಹೇಳಿದ್ರೆ ಇವೆಲ್ಲ ಕೂಡ ನನಗೆ ಹೋಗ್ಬಿಡುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನನ್ನಲ್ಲಿ ಇರುವ ಪೊಸಿಷನ್, ಹೆಸರು, ನಾನು ಸಂಪಾದನೆ ಮಾಡ್ತಕ್ಕಂಥ ಎಲ್ಲ ವಿಷಯನೂ ನನ್ನ ಹತ್ರದಿಂದ ಹೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಕ್ರೌಡು ಇವ್ರ ಕಡೆ ತಿರ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ
ಒಂದು ಕೌನ್ಸಿಲಲ್ಲಿ ಎತ್ಕೊಂಡು ಎಲ್ಲರೂ ಯೋಚನೆ ಮಾಡಿ ಏನಾದರೂ ಮಾಡಬೇಕು, ಇವನಿಗೆ ಬಿಟ್ಟರೆ ಸಾಯಿಸೇ ಬಿಡಬೇಕು ಅಂತ ವಿಷಯ ಅವರಿಗೆ ತಲೆಯಲ್ಲಿ ಇತ್ತು. ಆದರೆ ಸಾಯಿಸಬೇಕು ಎಂಬ ಫೈನಲ್ ವರ್ಡಿಕ್ಟ್ ಅವರಿಗೆ ಕೊಟ್ಟಿರಲಿಲ್ಲ ಇರಬೇಕಾದ್ರೆ ಆ ಕ್ಷಣದಲ್ಲಿ ಸ್ಟೀಫನ್ ಏನು ಮಾಡ್ತಾರೆ, ಮೇಲೆ ಆಕಾಶವನ್ನು ನೋಡಿ ಒಂದು ವಿಷಯವನ್ನು ಹೇಳ್ತಾರೆ. ನೋಡಿ ಆ ವಿಷಯನೇ ಏನು ಮಾಡ್ತು ಅಂತ ಹೇಳಿದ್ರೆ, ಸ್ಟೀಫನ್ ಬಾಲ್ನ ಡೆತ್ತನ್ನು ಚೂಸ್ ಮಾಡಿದ್ರು, ಸಾವನ್ನ ಅವರು ಗೊತ್ತಿದ್ದು ಕೈ ಹಾಕಿ ತಗೊಂಡ್ರು. ನೋಡಿ ಆ ವಚನ ಬಂದ್ಬಿಟ್ಟು ಅದು ಮಾತ್ರ ಓದೋಣ ನೋಡಿ. ಆಕ್ಟ್ಸ್ 7th chapter verse 56. ಅಗೋ, ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಈ ಒಂದು ವಿಷಯ ಹೇಳಿದ ತಕ್ಷಣ ಇವ್ರಿಗೆ ಯಾರ್ಯಾರು ಇವ್ರನ್ನೆಲ್ಲ ಎಚ್ಚರಿಕೆ ಮಾಡಿದ್ರು ಅವೆಲ್ಲ ಗಮನಕ್ಕೆ ಬರಲಿಲ್ಲ. ಏನು ಅಂತ ಹೇಳಿದ್ರೆ ನಾನು ಆಕಾಶದಲ್ಲಿ ನೋಡ್ತಾ ಇದ್ದೀನಿ, ಇವಾಗ ಯಾರಿದ್ದಾರೆ ಅಲ್ಲಿ, ಮನುಷ್ಯ ಕುಮಾರನು ದೇವರ ಜೊತೆಯಲ್ಲಿ ಅಲ್ಲಿ ನಿಂತಿರೋದನ್ನು ನಾನು ಕಾಣ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಇದನ್ನು ಅವ್ರು ಏನು ಹೇಳ್ತಾರೆ, ಬ್ಲಾಸ್ಫೆಮಿ ಅಂತ ಹೇಳ್ತಾರೆ. ಬ್ಲಾಸ್ಫೆಮಿಗೆ ಕನ್ನಡದಲ್ಲಿ ಏನು ಅಂತ ಒಂದು ವಾಕ್ಯ ಯೂಸ್ ಮಾಡ್ತಾರಲ್ಲ, ದೇವರವನ್ನು ನಿಂದನೆ ಮಾಡೋದು ಅಲ್ವಾ, ಅದೇ ಬ್ಲಾಸ್ಫೆಮಿ. ಅವ್ರಿಗೆ ಅದನ್ನು ಸಹಿಸೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಮೋಶೆ ಇವ್ರಿಗೆ ಹೇಳಿದ್ದಾರೆ, ವನಾಂತರ ಪ್ರಯಾಣದಲ್ಲಿ ಯಾರೂ ದೇವರನ್ನು ನೋಡೋಕ್ಕೆ ಆಗೋದಿಲ್ಲ. ದೇವರು ವಾಸ ಮಾಡ್ತಕ್ಕಂಥ ಜಾಗ ಯಾವುದು ಅಂತ ಹೇಳ್ತಾರೆ, ಟೆಬರ್ನಾಕಲಲ್ಲಿ, ದ ಮೋಸ್ಟ್ ಹೋಲಿ ಪ್ಲೇಸಲ್ಲಿ. ಅಲ್ಲಿ ಯಾರೂ ಕೂಡ ಸಾಮಾನ್ಯವಾದ ಜನ ಅಲ್ಲಿ ಹೋಗೋಕ್ಕಾಗಲ್ಲ, ಬರೀ ಹೈ ಪ್ರೀಸ್ಟ್ ಮಾತ್ರ ಹೋಗಬೇಕು. ಮೋಸೆನು ಕೂಡ ಹೋಗಿ ಅಲ್ಲಿ ನಮಗೆ ಮೀಡಿಯೇಟರ್ ಆಗಿದ್ದರು. ನಾವು ಒಂದ್ಸರಿ ಕಾಣಬೇಕು ಅಂತ ಹೋಗಿದ್ರು ಕೂಡ ನಮ್ಮ ಕೈಯಲ್ಲಿ ಆಗಿರಲಿಲ್ಲ, ಭಯಂಕರವಾಗಿತ್ತು, ಭಯಾನಕವಾಗಿತ್ತು. ಅದರಿಂದ ಯಾರೂ ಕೂಡ ದೇವರನ್ನು ನೋಡೋಕ್ಕೆ ಸಾಧ್ಯವಿಲ್ಲ ಎಂಬ ತಿಳುವಳಿಕೆ ಅವರಿಗೆ ಗಂಭೀರವಾಗಿತ್ತು. ಅದನ್ನು ಬೇರ್ಪಡಿಸಿ ಇವರು ಹೇಳ್ತಾರಲ್ಲ, ಒಂದು ಸಾಮಾನ್ಯವಾದ ಒಂದು ಕ್ರಿಶ್ಚಿಯನ್ ಜ್ಯೂ, ನಾನು ಮೇಲೆ ನೋಡಿ ದೇವರನ್ನ ನೋಡಿದ್ದೀನಿ, ದೇವ್ರನ್ನ ಮಾತ್ರ ನೋಡಿಲ್ಲ, ದೇವರ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಮನುಷ್ಯ ಕುಮಾರ ಯೇಸು ಸ್ವಾಮಿ ಅಲ್ಲಿ ನಿಂತಿದ್ದಾರೆ. ಈ ಮನುಷ್ಯ ಕುಮಾರ ಯೇಸು ಸ್ವಾಮಿನ ಇವರು ಅಕ್ಸೆಪ್ಟೇ ಮಾಡಲಿಲ್ಲ, ಅವ್ರನ್ನ ಕೊಂದಾಕಿದ್ದಾರೆ ಅಲ್ವಾ. ಈ ಕೊಂದಾಕಿರೋರನ್ನ ಇಬ್ಬರೂ ಇದು ಹೇಳ್ತಾ ಇದ್ದಾರಲ್ಲ, ಇದು ಒಂದು ದೇವ ನಿಂದನೆ ಅಂತ ಹೇಳಿ ಏನು ಮಾಡ್ತಾರೆ, ಇಮಿಡಿಯೇಟ್ ಡಿಸಿಷನ್, ಯಾವುದೇ ಒಂದು ಅವರಿಗೆ ಮರು ಯೋಚನೆನೇ ಇರಲಿಲ್ಲ. ಇಮಿಡಿಯೇಟ್ ಡಿಸಿಷನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರನ್ನ ಸಾಯಿಸಬೇಕು, ನಮ್ಮ ನ್ಯಾಯ ಪ್ರಮಾಣದ ಮೂಲಕ ಇವ್ರನ್ನ ನಾವು ಸಾಯಿಸಬೇಕು. ಸೊ ಆವಾಗ ಏನು ಮಾಡ್ತಾರೆ, ನ್ಯಾಯ ಪ್ರಮಾಣದ ಮೂಲಕ ಇವ್ರಿಗೆ ಸಾಯಿಸಬೇಕು ಅಂತ ಹೇಳಿದ್ರೆ 1-2-3 ಸಾಕ್ಷಿ ಇದ್ದರೆ ಸಾಕು, ದೇವರ ಮೇಲೆ ಏನಾಯಿತು, ಇವರು ಬ್ಲಾಸ್ಫೆಮಿ ಮಾಡಿದ್ರು, ಅದರಿಂದ ಕಲ್ಲು ಹೊಡೆದು ಇವ್ರನ್ನ ಸಾಯಿಸಬೇಕು ಎಂಬ ವಿಷಯ ಅವರು ಕೈಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವನ್ನ ಸ್ಟೀಫನ್ ಹೊರಗಡೆ ತಗೊಂಡು ಹೋಗಿ, ಸಿಟಿ ಔಟ್ಸೈಡ್ ತಗೊಂಡು ಹೋಗಿ ಅವ್ರನ್ನ ಕಲ್ಲು ಹೊಡೆದು ಸಾಯೋದನ್ನು ನಾವು ನೋಡ್ತೀವಿ. ಆ ಕಲ್ಲು ಹೊಡೆದು ಸಾಯಬೇಕಾದ್ರೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಟೀಫನ್ನು ಆ ಕಲ್ಲು ಅವ್ರು ನೋಡಿ ಮುಂದೆ ಬರ್ತಾ ಇದೆ, ಅನೇಕ ಕಲ್ಲುಗಳು ಬರ್ತಾ ಇದೆ. ಆಗ ಕೂಡ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾವಿಗೆ ಹೆದರಲಿಲ್ಲ, ಸಾವನ್ನು ಚೂಸ್ ಮಾಡಿದ್ರು. ಏನಕ್ಕೆ ಚೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಸತ್ಯ ವಾಕ್ಯಗಳು ಸಾರಬೇಕು, ನಾನು ಅದು ಲೋಕಕ್ಕೆ ಹೋಗಿ ಸರಿಯಾದ ರೀತಿಯಲ್ಲಿ ಸಾರಬೇಕು. ನನಗೆ ಹೇಳ್ಕೊಟ್ಟಿರತಕ್ಕಂಥ ನಮ್ಮ ಮೇಸ್ಟರು ಯೇಸು ಸ್ವಾಮಿ ಅವರು ನಮಗೆ ಕೊಟ್ಟಿದ್ದಾರೆ, ಅದನ್ನು ನಾನು ಕರೆಕ್ಟಾಗಿ ತಿದ್ದಬೇಕು ಕೆಲವರಿಗೆ ಅಂತೇಳಿ ಸ್ಟಬ್ಬನ್ನಾಗಿ ಅವ್ರು ಏನು ಮಾಡಿದ್ರು ಮಾಡ್ತಕ್ಕಂಥ ವಿಷಯನ ನಾವು ನೋಡ್ತೀವಿ. ನೋಡಬೇಕಾದ್ರೂ ಕೂಡ ಯೇಸು ಸ್ವಾಮಿ ಹೇಳಿರುವ ಒಂದೊಂದು ವಿಷಯನೂ ಇವರು ಎದೆಯಲ್ಲಿ ಇತ್ತು, ಇವರು ಅಳವಡಿಸ್ಕೊಂಡಿದ್ರು. ಅವರು ಮಂಡಿ ಹಾಕಿ ಸಾಯೋ ಟೈಮಲ್ಲಿ ಕೂಡ ಮಂಡಿ ಹಾಕಿ ದೇವರ ಹತ್ರ ಒಂದೇ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಏನು ಅಂತ ಹೇಳಿದ್ರೆ, ಇವ್ರನ್ನ ಕ್ಷಮಿಸಿ, ಇವರು ಮಾಡ್ತಕ್ಕಂಥ ವಿಷಯ ಏನು ಅಂತ ಅವರಿಗೆ ತಿಳಿಯದು ಎಂಬ ವಿಷಯ ಕೊಡ್ತಾರೆ. ಸೊ ಇದನ್ನೆಲ್ಲ ನಾವು ಇದಕ್ಕೆ ಮುಂಚೆ ಬಂದಿರುವ ಕ್ಲಾಸ್ಗೆ ಲಿಂಕ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಲವ್ ಯುವರ್ ಎನಿಮೀಸ್ ಬಗ್ಗೆ ಭಾರಿ ಡೀಟೇಲ್ ಆಗಿ ಬ್ರದರ್ ಅದನ್ನು ಹೇಳಿದ್ರು. ಆ ಒಂದು ಕ್ಯಾರೆಕ್ಟರ್ ಅವರಲ್ಲಿತ್ತು. ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಕಲ್ಲು ಅವ್ರು ನೋಡಿ ಬರ್ತಾ ಇದೆ, ಒಂದಲ್ಲ ಎರಡಲ್ಲ, ಒಂದು 10-15 ಇರ್ಬೋದು.
ಸೊ ಬರ್ತಾ ಇರಬೇಕಾದ್ರೆ ಭಯ, ಜೀವನದ ಮೇಲೆ ಭಯ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಅವರು ಹೇಳ್ತಾರೆ, ಅದು ಭಾರಿ ಮುಖ್ಯವಾಗಿತ್ತು ಅಂತ ಹೇಳಿ ಅವರು ಪ್ರಾಣವನ್ನು ಬಿಡ್ತಾರೆ. ಆ ಪ್ರಾಣ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿದೆ, ಇದರಲ್ಲಿ ಅವ್ರಿಗೆ ಎಸ್ ಗಾಟ್ ಅ ಕ್ರೌನ್ ಆಫ್ ಲೈಫ್. ಇನ್ನೊಂದು ವಿಷಯ, ಸ್ಟೀಫನ್ ಒಂದು ಗ್ರೀಕ್ ವರ್ಡ್, ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಕ್ರೌನ್ ಅಂತ ಅರ್ಥ. ನೋಡಿ ಯಾವ ರೀತಿಯಾಗಿ ದೇವರು ಅದನ್ನು ಅಳವಡಿಸ್ಕೊಂಡು ಅವರಿಗೆ ಒಂದು ಜೀವದ ಕಿರೀಟ ಬರಬೇಕು ಅಂತ ಹೇಳಿ ಸ್ಟೀಫನ್ನಿಗೆ ಇಂಥ ಒಂದು ಕೆಲಸ ಕೊಟ್ಟಿದ್ದರು. ಸರಿ, ಇವಾಗ ನೆಕ್ಸ್ಟ್ ನಾವು ಏನು ನೋಡ್ಬೋದು ಅಂತ ಹೇಳಿದ್ರೆ, ಈ ಸ್ಟೀಫನ್ ಸತ್ತಿರೋ ಒಂದು ಸಾವು ಒಂದು ಸಣ್ಣ ಘಟನೆಯಲ್ಲಿ 1 ತಿಂಗಳು 2 ತಿಂಗಳು ಗೊತ್ತಿಲ್ಲ, ಭಾಳಷ್ಟು ಚಿಕ್ಕ ಒಂದು ಲೈಫ್ ಸ್ಪ್ಯಾನಲ್ಲಿ ಮರಣ ಹೊಂದರು. ಇದೇನು ಈ ಮರಣ ಒಂದು ವೇಸ್ತಾ ಎಂಬ ಒಂದು ಪ್ರಶ್ನೆ ನಮಗೆ ಬಂತು ಅಂತ ಹೇಳಿದ್ರೆ, ಅದಕ್ಕೆ ಉತ್ತರ ಬಂದ್ಬಿಟ್ಟು ನೋ. ಯಾಕಂತ ಹೇಳಿದ್ರೆ ಇದರಲ್ಲಿ ದೇರ್ ವಾಸ್ ಎ ರಿಪ್ಪಲ್ ಎಫೆಕ್ಟ್. ಇದರಲ್ಲಿ ದೇವರು ಏನು ಮಾಡಿದ್ರು, ತಂದೆಯ ದೇವರು ಕೆಲವೊಂದು ವಿಷಯಗಳನ್ನೆಲ್ಲ ಇವ್ರ ಮೂಲಕ, ಇವರ ಮರಣದ ಮೂಲಕ ತರಬೇಕು ಎಂಬ ಗಮನವನ್ನು, ಒಂದು ಪ್ಲ್ಯಾನನ್ನು ದೇವರು ಮಾಡಿದರು. ಅದರಲ್ಲಿ ಏನು ನಂಬರ್ 1 ಏನು ಆಗುತ್ತೆ ಅಂತ ಹೇಳಿದ್ರೆ, ಒಂದು ವಚನ ನೋಡೋಣ, ಆ ರೆಕಾರ್ಡಿಂದ ಒಂದು ತಗೊಳ್ಳೋಣ. ಆ್ಯಕ್ಟ್ಸ್ 22nd chapter 3rd verse. ಆ್ಯಕ್ಟ್ಸ್ 22nd chapter 3rd verse. ನಾನು ಯಹೂದ್ಯನು, ಕಿಲಿಕ್ಯದ ತಾರ್ಸದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲೇ ಬೆಳೆದನು. ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ಇದಕ್ಕೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಅಪೋಸ್ಟಲ್ ಪಾಲ್ ಸೌಲ್ ಆಗಿರಬೇಕಾದ್ರೆ ಅವ್ರದ್ದು ಒಂದು ಇಂಟ್ರಡಕ್ಷನ್ ಕೊಡ್ತಾರೆ. ನಾನು ಯಾರು ಅಂತ ಹೇಳಿದ್ರೆ, ನಾನು ಒಬ್ಬ ಯಹೂದ್ಯನು. ಯಾವ ಟ್ರೈಬಿಂದ ಬಂದಿದ್ದೀನಿ? ಯಾವ ಟ್ರೈಬಿಂದ ಬಂದಿದ್ದಾರೆ ಅವರು? ಬೆಂಜಮಿನ್ ಟ್ರೈಬಿಂದ ಬಂದಿದ್ದಾರೆ. ಆದರೆ ಎಲ್ಲಿ ವಾಸ ಮಾಡ್ತಾ ಇರ್ತಾರೆ? ಸಿಸಿಲಿಯಾ, ಆ ಜಾಗದಲ್ಲಿದ್ದಾರೆ. ಸಿಸಿಲಿಯಾ ಎಂಬ ಜಾಗ ಬಂದ್ಬಿಟ್ಟು ಒಂದು ಸಿಟಿ, ಆ ಸಿಟಿಗೆ ಕ್ಯಾಪಿಟಲ್ ಸಿಟಿ ಆಯಿತು, ಒಂದು ದೇಶಕ್ಕೆ ಒಂದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಅಲ್ಲೇ ಜಾಸ್ತಿ ಲಿಬರ್ಟೇರಿಯನ್ ಯಹೂದಿಯರು ಅಲ್ಲಿ ಜಾಸ್ತಿ ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಇದ್ದರು. ಅಲ್ಲಿ ಇರಬೇಕಾದ್ರೆ ನಮಗೆಲ್ಲರಿಗೂ ಗೊತ್ತು, ಸೌಲ್ ಬಂದ್ಬಿಟ್ಟು ಒಂದು ಈಸ್ ವೆರಿ ಹೈಲಿ ಎಜುಕೇಟೆಡ್ ಗ್ರೀಕ್ ಫಿಲಾಸಫರ್, ಪ್ಲಸ್ ಈಸ್ ಅ ವೆರಿ ಎಜುಕೇಟೆಡ್ ಇನ್ ಲಾ ಫ್ರಮ್ ದ ಜೂಯಿಷ್ ಟ್ರೆಡಿಷನ್. ಸೊ ಏನಾಗಿರುತ್ತೆ ಅಂತ ಈ ಫಿಲಾಸಫಿದಲ್ಲಿ ಈ ಬರೆದವರು, ಈ ಸಬ್ಜೆಕ್ಟ್ ಬರೆದವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೇ ಬಿ ಈ ಸ್ಟೀಫನ್ ಬಂದು ಅವ್ರ ಜೊತೆಯಲ್ಲಿ ಅಲ್ಲಿ ಡಿಬೇಟ್ಗೆ ಹೋಗ್ತಾರಲ್ಲ, ಪಬ್ಲಿಕ್ ಡಿಬೇಟ್ಗೆ, ಅಲ್ಲಿ ಮೋಸ್ಟ್ಲಿ ಸೌಲ್ ಕೂಡ ಅಲ್ಲಿ ಇರ್ಬೋದಾಗಿತ್ತು. ಅಲ್ಲಿ ಇವ್ರ ಜೊತೆಯಲ್ಲಿ ಡಿಬೇಟಲ್ಲಿ ಸೋತು ಸುಣ್ಣ ಆಗಿರ್ಬೋದಾಗಿತ್ತು. ಸೊ ಅದು ಅವರಿಗೆ ಅವಮಾನವಾಗಿ ಒಂದು ಇರ್ಬೋದಾಗಿತ್ತು ಆಗಿನ ಕಾಲದಲ್ಲಿ. ಡೆಫಿನೆಟ್ ಆಗಿ ಆಗಿರ್ಬೋದು, ಅಂದರೆ ಬೈಬಲಲ್ಲಿ ರೆಕಾರ್ಡ್ ಇಲ್ಲ. ಅದು ಒಂದು ಪಾಯಿಂಟನ್ನು ಗಮನಕ್ಕೆ ತರ್ತಾರೆ. ಯಾಕಂತ ಹೇಳಿದ್ರೆ, ಈ ಸೌಲು ಸ್ಟೀಫನ್ ಸಾಯಬೇಕಾದ್ರೆ ಒಂದು ಜಾಗದಲ್ಲಿ ಅವರಲ್ಲಿ ಇರ್ತಾರೆ. ಯಾವ ಜಾಗದಲ್ಲಿ ಅಂತ ಹೇಳಿದ್ರೆ, ಈ ಸ್ಟೀಫನ್ನ ಸಿಟಿ ಹೊರಗಡೆ ಕರ್ಕೊಂಡೋಗಿ ಕಲ್ಲು ಹೊಡಿಬೇಕಾದ್ರೆ ಇವ್ರೇನು ಮಾಡ್ತಾರೆ, ಇವ್ರು ಬಟ್ಟೆನೆಲ್ಲ ಬಿಚ್ಚು ಒಬ್ಬ ಯಂಗ್ ಜ್ಯೂಸ್ ಕಾಲ್ ಕೆಳಗಡೆ ಇರ್ತಾರೆ. ಅದು ಯಾರು ಅಂತ ಹೇಳಿದ್ರೆ ಇಟ್ ಈಸ್ ಸೌಲ್. ಯಾಕಂದರೆ ಅವರು ಈಸ್ ಆಲ್ಸೋ ಅಗ್ರೀಯಿಂಗ್ ಫಾರ್ ಹಿಸ್ ಡೆತ್. ಅವರು ಅದನ್ನು ಓಕೆ ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ ಟು ಕಿಲ್ ಹಿಮ್ ಅಂತ ಹೇಳಿದ್ರೆ. ಸೌಲ್ಗೆ ಕೂಡ ಅಷ್ಟೇ ದ್ವೇಷ ಇತ್ತು. ಸೊ ಆದರೆ ಏನಾಗಿತ್ತು, ಈ ಸೌಲ್ ಮನಸ್ಸಲ್ಲಿ ಇವನ್ನೆಲ್ಲ ನೋಡಿ ಇದು ವರ್ಕ್ ಆಗ್ತಾಯಿತ್ತು ಒಳಗಡೆ. ಇಟ್ ವಾಸ್ ಕ್ರಿಯೇಟಿಂಗ್ ಅ ರಿಪಲ್ ಎಫೆಕ್ಟ್. ಅದನ್ನಲ್ಲಿ ಒಂದು ನೋಡಿದ್ರು. ಸೆಕೆಂಡು, ಈ ಸಾಯಬೇಕಾದ್ರೂ ಕೂಡ ಸಾವನ್ನ ಇವ್ರ ಕೈಯಲ್ಲಿ ಚೂಸ್ ಮಾಡಿ ಅಲ್ಲಿ ಅವರು ಮಂಡಿ ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಒಂದೇ ಒಂದು. ಏನು ಹೇಳ್ತಾರೆ ಅಂದರೆ, ಇವ್ರನ್ನೆಲ್ಲ ಕ್ಷಮಿಸಬೇಕು, ಇವ್ರನ್ನೆಲ್ಲ ಈ ಆರೋಪವನ್ನು ಇವ್ರ ಮೇಲೆ ಹಾಕಬೇಡಿ ಎಂಬ ಬೇಡಿಕೆ ಇಟ್ಟು ಸಾಯ್ತಾನಲ್ಲ, ಇವನು ಎಂಥ ಯಹೂದ್ಯ ಇವನು ಎಂಬ ವಿಷಯ ಇವ್ರ ಒಳಗಡೆನೂ ಅವ್ರಿಗಿತ್ತು. ಇರಬೇಕಾದ್ರೆ ಅಲ್ಲೊಂದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಇಲ್ಲೇನಾಗ್ತಾ ಇರ್ತಾರೆ ಅಂತ ಹೇಳಿ, ಸೌಲ್ ಹೋಗ್ತಾ ಇರಬೇಕಾದ್ರೆ ಕುದುರೆ ಮೇಲೆ ಏನಾಗುತ್ತೆ, ಅದೊಂದು ವಚನ ಓದೋಣ ನೋಡಿ. ಆ್ಯಕ್ಟ್ಸ್ 26:14.
ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ಇವಾಗ ಏನಾಯ್ತು ಅಂತ ಹೇಳಿದ್ರೆ, ದಮಸ್ಕಸ್ಗೆ ಹೋಗ್ತಾ ಇರಬೇಕಾದ್ರೆ ಅವರು ಅದನ್ನು ಪ್ರಕಾಶವಾಗಿ ಇರ್ತಕ್ಕಂಥ ಒಂದು ಬೆಳಕನ್ನು ನೋಡ್ತಾರೆ. ಅದು ಯೇಸು ಸ್ವಾಮಿ ಅಂತ ಗೊತ್ತು. ಆ ಪ್ರಕಾಶ ನೋಡಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಪ್ರಕಾಶವಾಗಿತ್ತು. ಅದಕ್ಕೋಸ್ಕರ ಅವ್ರು ಏನಾಯಿತು, ಅವ್ರ ಕಣ್ಗಳೆಲ್ಲ ಬ್ಲೈಂಡ್ ಆಗಿದ್ದು, ಕೆಳಗಡೆ ಬೀಳಬೇಕಾದ್ರೆ ಒಂದು ವಾಯ್ಸ್ ಇನ್ ದ ಹೀಬ್ರೂ ಲ್ಯಾಂಗ್ವೇಜ್ ಅವ್ರಿಗೆ ಮಾತಾಡೋದನ್ನ ಕೇಳಿದ್ರು. ಏನಂತ ಕೇಳಿದ್ರು ಅಂತ ಹೇಳಿದ್ರೆ, ಸೌಲೆ ಸೌಲೆ, ನನ್ನ ಯಾಕೆ ನೀನು ಹಿಂಸೆ ಮಾಡ್ತಾ ಇದೀಯಾ ಅಂತೇಳಿ. ಯೇಸು ಸ್ವಾಮಿನ ಇವರು ಹಿಂಸೆ ಮಾಡ್ತಾ ಇದ್ರಾ? ಇಲ್ಲ. ಆದರೆ ಯಾರನ್ನ ಹಿಂಸೆ ಮಾಡ್ತಾ ಇದ್ರು? ಯೇಸು ಸ್ವಾಮಿನ ಡಿಸೈಪಲ್ಸ್, ಟ್ರೂ ಫಾಲೋವರ್ ಆಫ್ ಕ್ರೈಸ್ಟ್ನ ಹಿಂಸೆ ಮಾಡ್ತಾ ಇದ್ರು. ಅವ್ರನ್ನ ಹಿಂಸೆ ಮಾಡಿದ್ರೆ ಅದು ಯೇಸು ಸ್ವಾಮಿನ ಹಿಂಸೆ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಯಾಕೆ ಹಿಂಸೆ ಮಾಡ್ತಾ ಇದ್ಯಾ? ಅಲ್ಲಿ ಮಾತ್ರ ಬಿಡಲಿಲ್ಲ, ಇನ್ನೊಂದು ವಿಷಯನ ಹೇಳ್ತಾರೆ. ಅದನ್ನು ಓದಿ ಸಿಸ್ಟರ್, ಅದು ಯಾವ ರೀತಿಯಾಗಿ ಬರುತ್ತೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಗೋಡ್ ಅಂತಾರೆ, GOAD. ಅದನ್ನು ಓದಿ ಸಿಸ್ಟರ್. ಇಂಗ್ಲೀಷ್ ಇದು ಕನ್ನಡದಲ್ಲಿ ಮಾತ್ರ ಓದೋಣ. ಲಾಸ್ಟ್ ಬರುತ್ತಲ್ಲ, ಒಂದು ಕೋಲಲ್ಲಿ ಮುಳ್ಳು ಇರ್ತಕ್ಕಂಥ ವಿಷಯ ಅದು. ಮುಳ್ಳುಗೋಲನ್ನು ಒದೆಯುವುದು ಸೊ ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆ. ಮುಳ್ಳು ಗೋಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಫಾರ್ಮರ್ಸ್ ಏನು ಮಾಡ್ತಾರೆ, ಪ್ಲೌವಿಂಗ್ ಮಾಡಬೇಕಾದ್ರೆ ಈ ಈ ಈ ಆಕ್ಸ್ ಇರುತ್ತಲ್ಲ, ಈ ಹಸು ಇರಲ್ಲ, ಅದಕ್ಕೆ ಏನು ಹೇಳ್ತಾರೆ, ಈ ಓರಿ. ಸೊ ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಮುಂದೆ ನುಗ್ಗಬೇಕಾದ್ರೆ ಒಂದು ಸ್ಟಬ್ಬನ್ನು ಹಸುವಾಗಿದ್ದರೆ ಈ ಒಂದು ಕೋಲ್ ಬರುತ್ತೆ, ಈ ವುಡನ್ ಸ್ಟಿಕ್ಕಲ್ಲಿ ಎಡ್ಜಲ್ಲಿ ಒಂದು ಅಯನ್ ಪೀಸು ಶಾರ್ಪ್ ನೀಡಲ್ ಥರ ಇರುತ್ತೆ, ಅದನ್ನು ಚುಚ್ತಾರೆ. ಅದಕ್ಕೆ ಇರಿಟೇಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಟ್ ವಿಲ್ ಒಬ್ಲೈಜ್, ಮುಂದಕ್ಕೆ ಹೋಗುತ್ತೆ. ಅದೇ ರೀತಿಯಾಗಿ ನೀನು ಏನು ಮಾಡ್ತಾ ಇದೀಯ ಅಂತ ಹೇಳಿದ್ರೆ, ನನ್ನನ್ನು ಚುಚ್ತಾ ಇದೆಯಾ ಎಂಬ ವಿಷಯ ಹೇಳಬೇಕಾದ್ರೆ ಇವರಿಗೆ ಮನಸ್ಸಿಗೆ ಭಾರಿ ಚುಚ್ಚುವಂಥ ವಿಷಯ ಇವ್ರಿಗೂ ಆಯಿತು. ಅಲ್ಲೇ ನಾವು ನೋಡ್ತೀವಿ ಅವರು ಮರುಸ್ಥಾಪನೆ ಆಗ್ತಾರೆ. ಈ ಎಲ್ಲ ಮರುಸ್ಥಾಪನೆ ಆಗಿರುವ ಕಾರಣ ಯಾವ ಮೂಲಕ ಅಂತ ಹೇಳಿದ್ರೆ, ಸ್ಟೀಫನ್ನ ಒಂದು ಮರಣದ ಮೂಲಕ ಮಾತ್ರ ಸೌಲ್ ಒಂದು ಪೌಲನಾಗಿ ಮರುಸ್ಥಾಪನೆ ಆಗೋಕ್ಕೆ ಒಂದು ಇಂಪಾರ್ಟೆಂಟ್ ಆದ ಒಂದು ಈವೆಂಟ್ ಆಗಿರುತ್ತೆ. ಆಗಿದ ತಕ್ಷಣ ಏನಾಗುತ್ತೆ, ಅದಾದ ನಂತರ ನಾವು ನೋಡ್ತೀವಿ ಸುಮಾರು ಅವರು ಪುಸ್ತಕಗಳನ್ನು ಬರೀತಾರೆ, 14 ಪುಸ್ತಕಗಳನ್ನು ಬರೀತಾರೆ. ಆ 14 ಪುಸ್ತಕಗಳು ಇವತ್ತು ನಮ್ಮಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಅನೇಕ ವಿಷಯ ನಮಗೆ ಗೊತ್ತಿರಲಿಲ್ಲ ಆಗಿತ್ತು. ಬರೀ ಗಾಸ್ಪಲ್ ಮಾತ್ರ ಇದ್ದಿದ್ರೆ ಮಾತ್ರ, ಲೈಫ್ ಹಿಸ್ಟ್ರಿ ಆಫ್ ಕ್ರೈಸ್ಟ್ ಮಾತ್ರ ಇದ್ದಿದ್ರೆ ನಮಗೆ ಬೇರೆ ವಿಷಯಗಳನ್ನೆಲ್ಲ ನಮಗೆ ಗೊತ್ತಿಲ್ಲದಿರೋಕ್ಕಂಥ ಸಿಚುವೇಶನ್ ಆಗ್ತಾಯಿತ್ತು. ಇವರು ಮರುಸ್ಥಾಪನೆ ಆಗಿ 14 ಪುಸ್ತಕ ಬರಿಬೇಕಾದ್ರೆ ಲಾಸ್ಟಲ್ಲಿ ಒಂದು ಜಾಗದಲ್ಲಿ ಅವರು ಬರೀತಾರೆ, ತನ್ನನ್ನೇ ತಾನೇ ತಗ್ಗಿಸ್ಕೊಂಡು ಅವ್ರು ಬರೀತಾರೆ. ಅದನ್ನು ಮಾತ್ರ ಓದೋಣ ನೋಡಿ. 1 ಕೊರಿಂಥಿಯ 15ನೇ ಅಧ್ಯಾಯ 9ನೇ ವಚನ. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆಪಡಿಸಿದರಿಂದ ಅಪೊಸ್ತಲನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನಾನೇನು ಹೇಳ್ತಾರೆ, ಎಲ್ಲರೂ ನನ್ನನ್ನು ಅಪೊಸ್ತಲ ಅಂತ ಕರಿಬೇಡಿ, ಅದಕ್ಕೆ ನಾನು ಯೋಗ್ಯವನ್ನಲ್ಲ. ಯಾಕಂತ ಹೇಳಿದ್ರೆ ನನ್ನ ಬದುಕಲ್ಲಿ ಅನೇಕ ಸಾರಿ ನಾನು ಏನು ಮಾಡಿದ್ದೀನಿ, ಎಲ್ಲರಿಗೂ ಕಷ್ಟವನ್ನು ಕೊಟ್ಟಿದ್ದೀನಿ. ಯಾರಿಗೆ ಅಂತ ಹೇಳಿದ್ರೆ ಕ್ರಿಶ್ಚಿಯನ್ ಜ್ಯೂಸ್ಗೆ ತುಂಬ ಕಷ್ಟವನ್ನು ಕೊಟ್ಟಿದ್ದೀನಿ ಎಂಬ ಅವರಿಗೆ ತಿಳುವಳಿಕೆ ಬಂದು ಅವರು ತಗ್ಗಿಸ್ಕೊಳ್ತಾರೆ. ಈಸ್ ಹಂಬಲಿಂಗ್ ಹಿಮ್ಸೆಲ್ಫ್. ಆ ಥರ ಕ್ಯಾರೆಕ್ಟರಲ್ಲಿ ಬೆಳ್ಕೊಳ್ತಾ ಬರ್ತಾ ಇರ್ತಾರೆ. ದಟ್ ಈಸ್ ದಿ ಡೆವಲಪ್ಮೆಂಟ್ ಶುಡ್ ಹ್ಯಾಪನ್ ಇನ್ ನ್ಯೂ ಕ್ರಿಯೇಷನ್ ಆಲ್ಸೋ. ವಿ ಆರ್ ಕನ್ವರ್ಟಿಂಗ್ ಇನ್ ಟು ದ ಇಮೇಜ್ ಆಫ್ ಕ್ರೈಸ್ಟ್ ಥರನೇ ಫುಲ್ಲಿ ಡೆವಲಪ್ ಆಗಿ ಬರ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ನಾವು ಅಪೋಸ್ಟಲ್ ಪಾಲ್ನಲ್ಲಿ ನಾವು ನೋಡ್ತಾ ಇರ್ತೀವಿ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಫೇಸ್, ಸ್ಟೀಫನ್ ಫೇಸ್ ಕೌನ್ಸಿಲಲ್ಲಿ ಇವ್ರು ನೋಡಿರ್ತಾರೆ. ಅಪೋಸ್ಟಲ್ ಪಾಲ್ ರೇಡಿಯಂಟ್ ಆಗಿತ್ತಲ್ಲ, ಸಾವು ಅವ್ರ ಮುಂದೆ ನಿಂತ್ಕೊಂಡಿದ್ರು ಇವರು ಪ್ರಕಾಶವಾಗಿತ್ತಲ್ಲ ಮುಖ. ಅದನ್ನು ಬರೆದವರೇ ಯಾರು? ಲೂಕನು ಇದನ್ನು ಬರೀತಾರೆ. ಅಪೋಸ್ಟಲರ ಕೃತಿಯಲ್ಲಿ ಲೂಕನು ಬರೀತಾರೆ. ಅಲ್ಲಿ ಬರಿಬೇಕಾದ್ರೆ ಲೂಕಲ್ಲಿ ಇರಲಿಲ್ಲ. ಯಾರು ತಾನೇ ಇವ್ರಿಗೆ ಹೇಳಿರ್ಬೋದು ಅಂತ ಹೇಳಿದ್ರೆ ಅಪೋಸ್ಟಲ್ ಪಾಲ್ ಅವರು ಅವ್ರಿಗೆ ಹೇಳಿರ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಅವರಿಗೆ ಇದು ಮನಸ್ಸಲ್ಲಿ ಬಿದ್ದಿರುತ್ತೆ. ಸ್ಟೀಫನ್ ಮಾಡ್ತಕ್ಕಂಥ ವಿಷಯ, ಅವರು ಸತ್ತ ಒಂದು ರೀತಿ, ಅವರು ಒಂದು ಪಾಪವನ್ನು ಶಮಿಸುವ ಬೇಡಿಕೆ, ಇವನ್ನೆಲ್ಲ ನೋಡಿ ಇವರೇನು ಹೇಳಿರ್ತಾರೆ, ಲೂಕಗೆ ಬರಿಬೇಕಾದ್ರೆ ಇದನ್ನು ಅಲ್ಲಿ ದಾಖಲಾತಿ ಮಾಡಿ ಎಂಬ ವಿಷಯನೂ ಖಂಡಿತವಾಗಿ ಹೇಳಿರ್ತಾರೆ. ಇದು ಮೊದಲನೇ ವಿಷಯ.
ಎರಡನೇ ವಿಷಯ ಏನಾಯಿತು ಸ್ಟೀಫನನ ಮರಣದ ಮೂಲಕ ಅಂತ ಹೇಳಿದ್ರೆ, ಒಂದು ಈ ಈ ಗಾಸ್ಪಲ್ ಏನಾಯಿತು ಅಂತ ಹೇಳಿದ್ರೆ ಚದುರೋದನ್ನು ನೋಡ್ತೀವಿ. ಗಾಡ್ಸ್ ಪ್ಲ್ಯಾನ್ನಲ್ಲಿ ಇಟ್ ಹ್ಯಾಸ್ ಟು ಸ್ಕ್ಯಾಟರ್, ದ ಗಾಸ್ಪಲ್ ಹ್ಯಾಸ್ ಟು ಸ್ಕ್ಯಾಟರ್ ಔಟ್ಸೈಡ್ ದ ಇಸ್ರಾಯೇಲ್, ಜೆಂಟೈಲ್ಸ್ಗೆ ಅದು ಹೋಗಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅಪೋಸ್ಟಲ್ 8:1 ನಾವು ನೋಡ್ತೀವಿ, ಈ ಈವೆಂಟ್ ಆಗಿದ ನಂತರ ಏನಾಗುತ್ತೆ, ಕ್ರಿಶ್ಚಿಯನ್ ಜ್ಯೂಸ್ ಎಲ್ಲರಿಗೂ ಭಯ ಆಗಿಬಿಡ್ತಲ್ಲಿ ಇದ್ದರೆ. ಯಾಕಂತ ಹೇಳಿದ್ರೆ ಅಲ್ಲಿರುವ ಜ್ಯೂಸ್ ಯಹೂದ್ಯರು ಇವ್ರನ್ನ ತುಂಬಾ ಕಷ್ಟ ಕೊಟ್ಟು ಸಾಯಿಸೋ ಒಂದು ಸನ್ನಿವೇಶ ಕೂಡ ಬರ್ತಾ ಇರುತ್ತೆ. ಅದರಿಂದ ಏನು ಮಾಡ್ತಾರೆ, ಎಲ್ಲರೂ ಭಯಪಟ್ಟು ಇಸ್ರೇಲಿಂದ ಹೊರಗಡೆ ಹೋಗ್ತಾರೆ. ಹೋಗಿದ ನಂತರ ಇವರು ಸುಮ್ಮನೆ ಇರಲ್ಲ, ಏನು ಮಾಡ್ತಾರೆ, ಅಲ್ಲಿ ಕೂಡ ಬಿತ್ತನೆ ಮಾಡ್ತಾರೆ. ದೇ ಆರ್ ಸ್ಪ್ರೆಡ್ಡಿಂಗ್ ದ ಗಾಸ್ಪಲ್. ಸೊ ದೇವರ ಒಂದು ಯೋಜನೆಯಲ್ಲಿ ಇದು ಒಂದು ಸ್ಟೀಫನ್ ಡೆತ್ ಮೂಲಕ ಚದುರೋದು, ಸತ್ಯವನ್ನು ಬೇರೆ ದೇಶಕ್ಕೆ ಚದುರೋಕ್ಕೆ ಒಂದು ಮುಖ್ಯ ಕಾರ್ಯವಾಗಿತ್ತು. ಅದನ್ನು ಕೂಡ ನಾವು ನೋಡ್ತೀವಿ. ಅದನ್ನು ನೋಡಬೇಕಾದ್ರೆ ಅಪೋಸ್ಟಲ್ ಪಾಲ್ ಕೂಡ ಅದರಲ್ಲಿ ಬರೀತಾರೆ. ಓದೋಣ ನೋಡಿ, 1 ಕೊರಿಂಥ್ಯ 9ನೇ ಅಧ್ಯಾಯ 16ನೇ ವಚನ. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸೊ ಅವರಿಗೆ ಅಷ್ಟು ಎಂಥ್ಯೂಸಿಯಾಸ್ಟಿಕ್ ಆಗಿತ್ತು ಸುವಾರ್ತೆ ಸಾರೋದು. ಅದನ್ನು ಇನ್ನೊಂದು ಕಡೆನೂ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಹೇಳಿರೋದ ವಿಷಯಗಳು ನಾವು ನೂತನ ಸೃಷ್ಟಿಯಾಗಿ ನಮಗೂ ಕೂಡ ಅದು ಒಳಗಡೆ ಯಾವಾಗಲೂ ಈ ವಿಷಯ ನಮಗೆ ಬರ್ತಾ ಇರಬೇಕು. ಸೊ ಇದರಲ್ಲಿ ಒಂದು ಅಭಿಪ್ರಾಯ ಇದೆ. ಕೆಲವೊಬ್ಬರಿಗೆ ಈ ಸತ್ಯ ಸಾರುವ ಎಬಿಲಿಟಿ ಇರಲ್ಲ, ಆದರೆ ದೇವರು ಒಂದು ನೂತನ ಸೃಷ್ಟಿಗೆ ಒಂದು ಇಲ್ಲಾಂದರೆ ಇನ್ನೊಂದು ಟ್ಯಾಲೆಂಟು ಗ್ಯಾರಂಟಿ ಕೊಟ್ಟಿರ್ತಾರೆ. ಸೊ ಯಾವ ರೀತಿಯಾಗಿ ಟ್ಯಾಲೆಂಟ್ ಇರುತ್ತೆ ಅಂತ ಹೇಳಿದ್ರೆ, ನಾವು ಹೋಗಿ ಇನ್ನೊಬ್ಬರಿಗೆ ಸುವಾರ್ತೆ ಸಾರೋದ್ರಿಂದ ಮಾತ್ರ ಅದು ಸುವಾರ್ತೆ ಸಾರಲ್ಲ. ಇಂಥ ಒಂದು ಫೆಲೋಶಿಪ್ಪಲ್ಲಿ ಸಿಸ್ಟರ್ಸ್ಗಳು ನಿಂತ್ಕೊಂಡಲ್ಲಿ ಹಾಡ್ತಕ್ಕಂಥ ವಿಷಯ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದಿನದ ಈ ಸುವಾರ್ತೆ ಸಾರೋಕ್ಕೆ ಅವರು ಹೆಲ್ಪ್ಫುಲ್ ಆಗ್ತಾ ಇದ್ದಾರೆ. ಇಲ್ಲಿರುವ ಬ್ರದರ್ಸ್ಗಳು ಏನು ಮಾಡ್ತಾರೆ, IT ಉದ್ಯೋಗಗಳನ್ನು ಮಾಡಿ ಪ್ರೆಸೆಂಟೇಷನ್ ಮಾಡ್ತಾ ಇರ್ತಾರಲ್ಲ, ಅವರು ಕೂಡ ಏನು ಮಾಡ್ತಾ ಇರ್ತಾರೆ, ಸುವಾರ್ತೆ ಸಾರೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಕಿಚನ್ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಕ್ಕಂಥ ಅನೇಕ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಟೀ ಆಗಲಿ, ಬಿಸ್ಕೆಟ್ ಆಗಲಿ, ಕಾಫಿ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಮಾಡ್ತಕ್ಕಂಥ ಇರುವ ಬ್ರದರ್ಸ್ ಆ್ಯಂಡ್ ಸಿಸ್ಟರ್, ಅವರು ಕೂಡ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಇಂಡೈರೆಕ್ಟಾಗಿ ಅವರು ಸುವಾರ್ತೆ ಸಾರೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ವಚನಗಳನ್ನು ಓದೋ ಮೂಲಕ ಸಿಸ್ಟರ್ಸ್ಗಳು ಮುಂದೆ ಬಂದು ವಚನಗಳು ಮಾಡ್ತಾ ಇರ್ತಾರಲ್ಲ, ಅವರು ಕೂಡ ಏನು ಮಾಡ್ತಾರೆ, ಇಂಡೈರೆಕ್ಟಾಗಿ ಸುವಾರ್ತೆ ಸಾರೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಇವಾಗ ನಾನು ಮನೆಯಿಂದ ಬಂದು ಇವತ್ತು ಸುವಾರ್ತೆ ಇಲ್ಲಿ ಸಾರಬೇಕಾದ್ರೆ ನಮ್ಮ ಮನೆಯಲ್ಲಿ ನನಗೆ ಎಷ್ಟೊಂದು ಹೆಲ್ಪ್ ನಮ್ಮ ವೈಫಿಂದ ಆಗಿರುತ್ತೆ, ನಮ್ಮ ಮಕ್ಕಳಿಂದ ಆಗಿರುತ್ತಲ್ಲ, ಅದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಇಂಡೈರೆಕ್ಟ್ಲಿ ಹೆಲ್ಪಿಂಗ್ ಟು ಗೋ ಆ್ಯಂಡ್ ಸ್ಪ್ರೆಡ್ ದ ಗಾಸ್ಪಲ್. ಸೊ ಅದು ನಾವು ಮಾಡ್ತಕ್ಕಂಥ ಸಿಚುವೇಷನಲ್ಲಿ ಏನು ಮಾಡಬೇಕು, ಭಾರಿ ಎಂಥ್ಯೂಸಿಯಾಸ್ಟಿಕ್ ಆಗಿ ಮಾಡಬೇಕು. ಅದರಲ್ಲಿ ಯಾವ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿದ್ರೆ, ಒಬ್ಬರನ್ನ ಹೋಗಿ ಒತ್ತಾಯದಿಂದ ಸುವಾರ್ತೆ ಸಾರಬಾರ್ದು. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅವರಿಗೆ ನಾವು ಅದನ್ನು ಸಾರಬೇಕು ಎಂಬ ವಿಷಯ ನಮ್ಮ ಗಮನಕ್ಕೆ ಕೊಡ್ತಾರೆ. ನೆಕ್ಸ್ಟು ಈ ಸ್ಟೀಫನ್ ನೇಮ್ನ ಅರ್ಥ ನಾವು ನೋಡಿದ್ವಿ, ಅದು ಕ್ರೌನ್ ಅಂತ ನಮಗೆ ಗೊತ್ತಾಗುತ್ತೆ. ಈ ಕ್ರೌನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆದ ವಿಷಯಗಳು ಅಡಗಿದೆ. ಆಗಿನ ಕಾಲದಲ್ಲಿ ಈ ಕ್ರೌನ್ ಬಂದ್ಬಿಟ್ಟು ಒಂದು ರಾಜ್ಯದ ಒಂದು ಆಭರಣವಾಗಿ ಇರಲಿಲ್ಲ. ಇದು ಮುಖ್ಯವಾಗಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ಒಂದು ಗೇಮಲ್ಲಿ, ಓಟದ ಪಂದ್ಯದಲ್ಲಿ ಯಾರಾದರೂ ಅದರಲ್ಲಿ ವಿನ್ ಮಾಡಿದ್ರೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ಕಿರೀಟ ಅದು, ಅದಕ್ಕೆ ಕ್ರೌನ್ ಅಂತ ಕರೀತದ್ದು. ಇಟ್ ಇಸ್ ವಿಕ್ಟರ್ಸ್ ರೀತ್, ತಲೆ ಮೇಲೆ ಹಾಕ್ತಕ್ಕಂಥ ರೀತ್. ದಟ್ ಈಸ್ ದ ಹೈಯೆಸ್ಟ್. ನೀನು ಆ ಓಟದಲ್ಲಿ ಓಡಿ ಮೊದಲನೇ ಸ್ಥಾನ ಪಡೆದಿದ್ಯಾ, ಅದಕ್ಕೆ ನಿನಗೆ ಆ ಕಿರೀಟವನ್ನು ಹಾಕ್ತೀನಿ ಎಂಬ ವಿಷಯ ಅದು ಗ್ರೀಕ್ ಸಾಮ್ರಾಜ್ಯದಲ್ಲಿ ಯೂಸ್ ಮಾಡ್ತಾ ಇದ್ದು. ಸೊ ಅದನ್ನು ಏನು ಮಾಡಿಕೊಂಡ್ರು, ನೆಕ್ಸ್ಟು ಕಿಂಗ್ಸ್ ಎಲ್ಲ ಅದನ್ನು ಅಳವಡಿಸ್ಕೊಂಡು ಅದನ್ನು ಆಭರಣವಾಗಿ ಗೋಲ್ಡಲ್ಲಿ ದೊಡ್ಡದಾಗಿ ಅವ್ರಿಗೆ ಇರ್ತಕ್ಕಂಥ ಕೀರ್ತಿ ಪ್ರಕಾರ ಅದನ್ನು ಡಿಸೈನ್ ಮಾಡಿಕೊಂಡು ಹಾಕ್ತಾ ಹೋಗ್ತಾ ಇದ್ರು. ಆದರೆ ನಾವು ನೋಡ್ತಕ್ಕಂಥ ವಿಷಯ ನೂತನ ಸೃಷ್ಟಿಯಲ್ಲಿ ಇರಬೇಕಾದ್ರೆ ನಮ್ಮ ಯೋಚನೆ ಆ ಗೋಲ್ಡಲ್ಲಿರುವ ಆಭರಣ ಮೇಲೆ ಹೋಗಬಾರ್ದು. ನಮ್ಮದು ಇಂಪಾರ್ಟೆಂಟ್ ಆಗಿರಬೇಕಂದ್ರೆ
ಏನಾಗಿರಬೇಕು ಅಂತೇಳಿದ್ರೆ ಇಟ್ಸ್ ಅ ನಾರ್ಮಲ್ ಕ್ರೌನ್ ವಿಚ್ ಗಾಡ್ ಹಸ್ ಪ್ರಾಮಿಸ್ಡ್ ಅಸ್. ಅದು ನಮ್ಮ ಮೋಸ್ಟ್ ಹೋಲಿ ಫೇತ್. ಇದಾಗುತ್ತೆ ಅಂತ ಹೇಳಿದ್ರೆ ನಾವು ಬಿಲೀವ್ ಮಾಡ್ತೀವಿ, ಕಣ್ಣು ಮುಚ್ಕೊಂಡು ಬಿಲೀವ್ ಮಾಡ್ತೀವಿ. ಆದರೆ ಅದಕ್ಕೆ ಕಾರಣಕ್ಕಾಗಿ ನಾವು ಓಡಬೇಕು. ಅದು ಕಾರಣಕ್ಕೆ ಮಾತ್ರ ಓಡಬಾರ್ದು. ಅದು ಕೊಟ್ಟರು ಕೊಟ್ಟಿಲ್ಲ ಅಂದ್ರೂ ದೇವರೇ ನಿನಗೆ ಈ ಥರ ನನ್ನ ಬಾಳನ್ನು ಅಳವಡಿಸ್ಕೊಂಡ್ರೆ ನಿನಗೆ ಮೆಚ್ಚುಗೆ ಆಗುತ್ತೆ, ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಒಂದು ವಿಚಾರದಿಂದ ನಾವೇನು ಮಾಡಬೇಕು, ನಮ್ಮ ಓಟವನ್ನು ಓಡಬೇಕು. ಸೊ ಅಲ್ಲಿಗಾಗಲೇ ನಮಗೆ ಯಾವುದೇ ಒಂದು ಅಭ್ಯಂತರವೇನಿಲ್ಲ. ನಾವು ನೋಡ್ತೀವಿ ಸ್ಟೀಫನನ ಬಾಳಲ್ಲಿ ಗ್ಯಾರಂಟಿ ಅವರಿಗೆ ಈ ಕ್ರೌನ್ ಆಫ್ ಲೈಫ್, ವಿಕ್ಟರಿ ಕ್ರೌನ್ ಅವರಿಗೆ ಸಿಕ್ಕಿರ್ತಕ್ಕಂಥ ವಿಷಯ ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಯಾವುದೇ ಒಂದು ಅಭ್ಯಂತರವಿಲ್ಲ. ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ನೂತನ ಸೃಷ್ಟಿ ಜನರು ಪಾಠದ ಮೂಲಕ ನಮಗೆಲ್ಲ ಇದು ಇವತ್ತಿನ ದಿವಸ ಮಾತ್ರ ಅಲ್ಲ, ಎಷ್ಟೊಂದು ಸಬ್ಜೆಕ್ಟ್ಗಳು, ಎಷ್ಟೊಂದು ಬ್ರದರ್ಸ್ಗಳು ಇದ್ರ ಬಗ್ಗೆ ಇದನ್ನು ಮಾತಾಡಿರ್ತಾರೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಅದನ್ನು ನಂಬ್ತೀವಿ. ಅವರು ಈಸ್ ದ ಫಸ್ಟ್ ಮಾರ್ಟರ್, ಈ ವಿಲ್ ಬಿ ದ ಪಾರ್ಟ್ ಆಫ್ ಚರ್ಚ್ ಕ್ಲಾಸ್ ಎಂಬ ಒಂದು ನಂಬಿಕೆ ನಮ್ಗೆ ಗೊತ್ತಿಲ್ಲ, ನಂಬ್ತೀವಿ. ಸೊ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥ ಒಂದು ಬಾಳನ್ನು ನೋಡಿ ಅದನ್ನು ಅಳವಡಿಸ್ಕೊಂಡು ನಮ್ಮ ಬಾಳು, ನೂತನ ಸೃಷ್ಟಿ ಬಾಳನ್ನು ಕರೆಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಮಾಡಬೇಕಂದ್ರೆ, ಸಾಮಾನ್ಯವಾದ ಒಂದು ಸ್ಟೀಫನ್ ಸರ್ವಿಂಗ್ ಕೆಲಸದಿಂದ ಸುವಾರ್ತೆ ಸಾರಿ ಆ ಮರಣವನ್ನು ಕೈಕೊಂಡು ಸುವಾರ್ತೆ ಸಾರೋದಕ್ಕೆ ಕೈಕೊಂಡ್ರಲ್ಲ, ಅವರು ಎಂಥ್ಯೂಸಿಯಾಸ್ಟಿಕ್ ಆಗಿ ಮಾಡಿದ್ರು. ಅದರಲ್ಲಿ ಅವರಿಗೆ ಏನು ಅಭ್ಯಂತರ ಇರಲಿಲ್ಲ. ಅದೇ ರೀತಿಯಾಗಿ ನಾವು ಕೂಡ ಸ್ಯಾಕ್ರಿಫೈಸ್ ಶುಡ್ ಬಿ ಎಂಥ್ಯೂಸಿಯಾಸ್ಟಿಕ್ ಅಂತ ಹೇಳಿ ಒಂದು ವಚನವನ್ನು ಓದೋಣ. 2 ತಿಮೋತಿ 3ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಇದು ನಮಗೆ ಗೊತ್ತಿರ್ತಕ್ಕಂಥ ವಿಷಯ. ಕ್ರಿಸ್ತ ಯೇಸು ನಮಗೆ ಕೊಟ್ಟಿರ್ತಕ್ಕಂಥ ಆ ಒಂದು ವೇ, ನ್ಯಾರೋ ವಾಕ್ ಆಫ್ ವೇದಲ್ಲಿ ನಾವು ನಡಿಬೇಕಾದ್ರೆ ನಮಗೆ ಪರ್ಸಿಕ್ಯೂಷನ್ ಈಸ್ ಫಾರ್ ಶ್ಯೂರ್. ಆ ಪರ್ಸಿಕ್ಯೂಷನ್ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಹೋಲಿ ಸ್ಪಿರಿಟೇ ಇಲ್ಲ. ಆ ಪರ್ಸಿಕ್ಯೂಷನ್ ನಮಗೆ ಬಂದರೆ ಅದನ್ನು ನಾವು ಯಾವ ರೀತಿಯಾಗಿ ಅದನ್ನು ಓವರ್ಕಮ್ ಮಾಡೋದಕ್ಕೆ ನಮಗೆ ಶಕ್ತಿ ಬೇಕು ಅಂತ ದೇವರ ಹತ್ರ ಪ್ರಾರ್ಥನೆಯಲ್ಲಿ ಇಡಬೇಕು. ಅವರು ಶಕ್ತಿ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಪಾಠದ ಮೂಲಕ ಅವರು ಶಕ್ತಿಗಳನ್ನೆಲ್ಲ ಕೊಡ್ತಾ ಹೋಗ್ತಾ ಇರ್ತಾರೆ. ಇದನ್ನೇ ನಾವು ಅದನ್ನು ಗಮನಿಸ್ಕೊಂಡು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ನಾವು ಅಳವಡಿಸ್ಕೋಬೇಕು. ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ವಿ ಮಸ್ಟ್ ಲವ್ ಅವರ್ ಎನಿಮೀಸ್. ಯಾಕಂತ ಹೇಳಿದ್ರೆ ಈ ಸ್ಟೀಫನ್ ಮಾಡಿರುವಕ್ಕಂಥ ವಿಷಯ, ಸಾವಿನ ಮೂಲಕ ಕೂಡ ಆ ಸಮಯದಲ್ಲಿ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಕ್ಷಮಿಸ್ತಾರೆ. ಅದನ್ನು ನಾವು ಇದು ಮುಂದೆ ಇರುವ ಪಾಠದ ಮೂಲಕ ನಾವು ನೋಡಿದ್ವಿ. ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಏನು ಮಾತಾಡೋಕ್ಕೆ ನಾವು ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಕ್ಯಾರೆಕ್ಟರ್ ಶುಡ್ ಬಿ ಎ ಫರ್ಗಿವಿಂಗ್ ಕ್ಯಾರೆಕ್ಟರ್. ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಗಾಡ್ ಈಸ್ ನಾಟ್ ರಿಸೈಡಿಂಗ್ ಇನ್ ಎನಿ ಟೆಂಪಲ್, ಮ್ಯಾನ್ ಮೇಡ್ ಟೆಂಪಲ್. ಮಾರಾಗಿ ಏನಾಗಿರ್ತಾರೆ ಅಂತ ಹೇಳಿದ್ರೆ ಒಂದು ನೊಂದ ಇದಯದಲ್ಲಿ ಇರ್ತಾರೆ. ಯಾರೇ ಒಂದು ಜಾಗದಲ್ಲಿ 4-5 ಜನ ಕೂಡಿ ಅಲ್ಲಿ ದೇವರ ವಾಕ್ಯವನ್ನು ಸಾರಿ ದೇವರಿಗೆ ಫುಲ್ ವಿತ್ ಹಾರ್ಟ್, ಸೋಲ್ ಆ್ಯಂಡ್ ಮೈಂಡ್ ಅವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತವಾಗಿ ಅಲ್ಲಿ ಇರ್ತಾರೆ ಎಂಬ ನಂಬಿಕೆ ನಮಗಿರಬೇಕು. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ನೂತನ ಸೃಷ್ಟಿ ಬಾಳಲ್ಲಿ ನಾವು ಒಂದು ವೆಸಲ್, ನಮಗಿರ್ತಕ್ಕಂಥ ಕೆಪಾಸಿಟಿಯಲ್ಲಿ ನಮ್ಮ ಕೆಪಾಸಿಟಿ, ದೇವರಿಗೆ ಕೊಟ್ಟಿರುವ ಕೆಪಾಸಿಟಿ ಅದು 1 ಲೀಟರ್ ಆಗಿರುತ್ತೆ, 2 ಲೀಟರ್ಸ್ ಆಗಿರುತ್ತೆ, ಅವ್ರು 100 ಲೀಟರ್ ಆಗಿರುತ್ತೆ. ದೇವರು ಡಿಸೈನ್ ಮಾಡಿರುವಕ್ಕಂಥ ಕೆಪಾಸಿಟಿ ಒಬ್ಬೊಬ್ಬ ನೂತನ ಸೃಷ್ಟಿಯಲ್ಲಿ ಕೂತಿರೋರು. ಆ ಕೆಪಾಸಿಟಿದಲ್ಲಿ ಫುಲ್ಲಾಗಿ ತುಂಬಬೇಕಾಗಿರುವ ವಿಷಯ ಏನು ಅಂತ ಹೇಳಿದ್ರೆ ಹೋಲಿ ಸ್ಪಿರಿಟೇ ತುಂಬಬೇಕು. ಆ ಹೋಲಿ ಸ್ಪಿರಿಟ್ ಒಳಗಡೆ ತುಂಬಬೇಕಾದ್ರೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ತುಂಬಕ್ಕಾಗುತ್ತೆ. ಅದರಲ್ಲಿ ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ ಈ ಕೆಪಾಸಿಟಿ ಒಳಗಡೆ 2 ಸ್ಪಿರಿಟ್ ಇರುತ್ತೆ. ಒಂದು ವರ್ಲ್ಡ್ಲಿ ಸ್ಪಿರಿಟು, ಇನ್ನೊಂದು ಹೋಲಿ ಸ್ಪಿರಿಟ್. ಸೊ ಫಸ್ಟ್ ನಾವು ಏನು ಮಾಡಬೇಕಂತ ಹೇಳಿದ್ರೆ ಮೆತ್ತಗೆ ಈ ವರ್ಲ್ಡ್ಲಿ ಸ್ಪಿರಿಟ್ನ ಖಾಲಿ ಮಾಡ್ತಾ ಬಂದಾಗೆ ಏನು ಮಾಡ್ತಾರೆ, ನಮ್ಮ ಕೆಪಾಸಿಟಿಗೆ ತಕ್ಕಂತೆ ಹೋಲಿ ಸ್ಪಿರಿಟ್ನ ತುಂಬ್ತಾ ದೇವರು ಹೋಗ್ತಾರೆ. ಆ ಕೆಪಾಸಿಟಿ ನಾವು ಫಿಲ್ ಮಾಡೋದಕ್ಕೆ
ನಾವು ಫಸ್ಟ್ ವರ್ಲ್ಡ್ಲಿ ಸ್ಪಿರಿಟ್ನ ಎಂಟಿ ಮಾಡಬೇಕು ಎಂಬ ವಿಷಯಗಳನ್ನ ನಾವು ಗಮನಕ್ಕೆ ತರಬೇಕು. ಆ ಮಾಡ್ತಾ ಇದ್ದಂಗೆ ನಾವು ಆ ಪಾದದಲ್ಲಿ ನಡಿಬೇಕಾದ್ರೆ ನಮಗೆ ಪರ್ಸಿಕ್ಯೂಷನ್ಸ್ ಗ್ಯಾರಂಟಿ ಬರುತ್ತೆ. ಆ ಪರ್ಸಿಕ್ಯೂಷನ್ ಇಲ್ದಿರ ನಮಗೆ ಹೋಲಿ ಸ್ಪಿರಿಟ್ ಇರಲ್ಲ ಎಂಬ ವಿಷಯಗಳನ್ನು ನಮಗೆ ತರ್ತಾರೆ. ಸೊ ಇದೇ ಒಂದು ಇಂಪಾರ್ಟೆಂಟ್. ಲಾಸ್ಟ್ ಸ್ಲೈಡಲ್ಲಿ ನಾವು ನೋಡೋದಕ್ಕಂಥ ವಿಷಯ ನೋಡೋಣ ಅಂತ ಹೇಳಿದ್ರೆ, ದ ಕ್ರೌನ್ ಆಫ್ ರೈಚಿಯಸ್ನೆಸ್ ಈಸ್ ಅವೈಟೆಡ್ ಫಾರ್ ಅಸ್. ನಮಗೂ ಕೂಡ ಇದೇ ಕ್ರೌನಲ್ಲಿ ಇಟ್ಟಿರ್ತಾರೆ. ಒಂದು ವಚನವನ್ನು ಓದಿ ಪಾಠವನ್ನು ಮುಗಿಸೋಣ. 2 ತಿಮೋತಿ 4ನೇ ಅಧ್ಯಾಯ 8ನೇ ವಚನ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಒಬ್ಬನಿಗೆ ಮಾತ್ರ ಇಲ್ಲ, ಅವ್ರಿಗಿಷ್ಟದ ತಕ್ಕಂತೆ ಬಾಳ್ತಕ್ಕಂಥ ಒಂದೊಂದು ನೂತನ ಸೃಷ್ಟಿಗೂ ಗ್ಯಾರಂಟಿಯಾಗಿ ಏನು ಕೊಡ್ತಾರೆ? ಅವರೇ ಜಡ್ಜ್ ಆಗಿರ್ತಾರೆ, ಅವರೇ ನ್ಯಾಯಾಧೀಶರಾಗಿ ಅದೇ ಕ್ರೌನ್ ವಾಟ್ ವಾಸ್ ಗಿವನ್ ಟು ಸ್ಟೀಫನ್ ವಿಲ್ ಬಿ ಗಿವನ್ ಟು ಅಸ್. ಸ್ಟೀಫನ್ಸ್ ಡೈಡ್ ನಾಟ್ ಇನ್ ಡಿಫೀಟ್ ಬಟ್ ಇನ್ ಅಶ್ಯೂರ್ಡ್ ವಿಕ್ಟ್ರಿ. ಈ ಅಶ್ಯೂರ್ಡ್ ವಿಕ್ಟ್ರಿದ ಮೂಲಕ ನಮ್ಮ ನೂತನ ಸೃಷ್ಟಿಯನ್ನು ನಾವು ಇನ್ನು ಮುಂದೆ ಬಾಳ್ತಾ ಹೋಗಿ ದೇವರ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿ ಈ ಕಿರೀಟವನ್ನು ಪಡ್ಕೊಳ್ಳೋಕ್ಕೆ ನಮ್ಮನ್ನು ತಗ್ಗಿಸ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವ್ರ ಹತ್ರ ಕಲ್ತ್ಕೊಂಡು ನಮ್ಮ ಬಾಳನ್ನು ಚೇಂಜ್ ಮಾಡ್ಕೊಳ್ಳುವ ಒಂದು ವಿಷಯ ನಮ್ಮಲ್ಲ ಹೋಲಿ ಸ್ಪಿರಿಟ್ ನಮ್ಮ ಸ್ಪಿರಿಚುವಲ್ ಬಾಳಲ್ಲಿ ನಾವು ತರಬೇಕು ಎಂಬ ವಿಷಯ ದೇವರ ಹತ್ರ ಪ್ರಾರ್ಥನೆಯಲ್ಲಿ ಇಟ್ಟು ಅವ್ರ ಜೊತೆಯಲ್ಲಿ ಇರೋಣ. ಆಮೇಲೆ